ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್. ಭೂ ಪರಿಹಾರ ನೀಡದ ಹಿನ್ನೆಲೆ ಜಿಲ್ಲಾಧಿಕಾರಿ ಕಾರು ಜಪ್ತಿ. ಹಾಸನ ಹಿರಿಯ ಸಿವಿಲ್ ನ್ಯಾಯಾಧೀಶರಿಂದ ಆದೇಶ. ಹಾಸನ ಜಿಲ್ಲಾಧಿಕಾರಿ ಕಾರು ಜಪ್ತಿಗೆ ಬಂದ ಕೋರ್ಟ್ ಅಧಿಕಾರಿಗಳು ಮತ್ತು ವಕೀಲರು. ಬೇಚಿಗೆ ಸಿಲುಕಿದ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳು. ಹಾಸನ ನಗರದ ರಾಜಘಟ್ಟ ಬಡಾವಣೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮೇಲೆ ಚಾಕುವಿನಿಂದ ಮಾರಣಾಂತಿಕ ದಾಳಿ. ಮೊಬೈಲ್ ಕಿತ್ತುಕೊಂಡು ಹಲ್ಲೆ ನಡೆಸಿದ ವಿಚಾರ ಪ್ರಶ್ನಿಸಿದ್ದೇ ದಾಳಿಗೆ ಕಾರಣ ಎಂಬ ಆರೋಪ. 5 ದಿನ ಕಳೆದರೂ ಆರೋಪಿಗಳ ಬಂಧನವಾಗಿಲ್ಲವೆಂದು ಕುಟುಂಬದ ಆಕ್ರೋಶ. ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಹಾಸನ ಎಸ್ಪಿ ಅವರಿಗೆ ದೂರು. ಹಾಸನ ಮಹಾನಗರ ಪಾಲಿಕೆಗೆ ನೂತನ ಯಂತ್ರೋಪಕರಣಗಳ ಸೇರ್ಪಡೆ. 15ನೇ ಹಣಕಾಸು ಯೋಜನೆಯಡಿ ಸುಮಾರು 2 ಕೋಟಿ ರು ವೆಚ್ಚದಲ್ಲಿ ಟಿಪ್ಪರ್ ಲಾರಿ, ಜೆಸಿಬಿ, ಸ್ವಿಂಗ ಮಿಷಿನ್ ಖರೀದಿ. ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ರಿಂದ ವಿಶೇಷ ಪೂಜೆ ಸಲ್ಲಿಕೆ. ಸಾರ್ವಜನಿಕ ಸೇವೆಗೆ ಸಮರ್ಪಣೆ. ಭೂ ಪರಿಹಾರ ನೀಡದ ಹಿನ್ನೆಲೆ ಹಾಸನ ಹಿರಿಯ ಸಿವಿಲ್ ನ್ಯಾಯಾಧೀಶ ಆದೇಶದಂತೆ ಜಿಲ್ಲಾಧಿಕಾರಿ ಕಾರು ಜಪ್ತಿ ಮಾಡಿದಂತ ಘಟನೆ ಇಂದು ನಡೆದಿದೆ. ಭೂ ಪರಿಹಾರ ನೀಡದ ಹಿನ್ನೆಲೆ ಹಾಸನ ಹಿರಿಯ ಸಿವಿಲ್ ನ್ಯಾಯಾಧೀಶರ ಆದೇಶದಂತೆ ಜಿಲ್ಲಾಧಿಕಾರಿಗಳ ಕಾರನ್ನ ಜಪ್ತಿ ಮಾಡಲಾಗಿದೆ. ಯಗಚಿ ನಾಲೆ ನಿರ್ಮಾಣಕ್ಕಾಗಿ ಸುಮಾರು 20 ವರ್ಷಗಳ ಹಿಂದೆ ಭೂಮಿ ಕಳೆದುಕೊಂಡ ರೈತರಿಗೆ ಇದುವರೆಗೂ ಸರಿಯಾದ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಗುಂಟೆಗೆ 40,000ದಂತೆ 10.5 ಗುಂಟೆ ಭೂಮಿಗೆ ಒಟ್ಟು 11,22,000 ಪರಿಹಾರ ಮೊತ್ತ ಬಾಕಿ ಇದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಪರಿಹಾರ ನೀಡುವಂತೆ 2 ವರ್ಷಗಳ ಹಿಂದೆಯೇ ನ್ಯಾಯಾಲಯ ಆದೇಶಿಸಿದ್ದರೂ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳು ಆದೇಶ ಪಾಲಿಸದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಹಿರಿಯ ಸಿವಿಲ್ ನ್ಯಾಯಾಧೀಶರ ಆದೇಶದಂತೆ ಕೋರ್ಟ್ ಅಧಿಕಾರಿಗಳು ಹಾಗೂ ವಕೀಲರು ಜಿಲ್ಲಾಧಿಕಾರಿಗಳ ಕಾರು ಜಪ್ತಿಗೆ ಆಗಮಿಸಿದ ವೇಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಪರಿಹಾರ ಹಣ ನೀಡಿಲ್ಲ ಎಂಬ ಕಾರಣದಿಂದ ನಾಗಮ್ಮ, ಲಕ್ಷ್ಮೇಗೌಡ ಹಾಗೂ ಜಗದೀಶ್ ಅವರು ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ಜಪ್ತಿ ಪ್ರಕ್ರಿಯೆ ವೇಳೆ ದೂರುದಾರರು ಜಿಲ್ಲಾಧಿಕಾರಿಗಳ ಕಾರಿನ ಮುಂದೆ ಕುಳಿತು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿರುವುದು ಗಂಭೀರ ವಿಷಯವಾಗಿದ್ದು ಪರಿಹಾರ ಹಣವನ್ನು ತಕ್ಷಣವೇ ಪಾವತಿಸಬೇಕು ಎಂದು ನ್ಯಾಯಾಲಯ ಸ್ಪಷ್ಟ ಸೂಚನೆ ನೀಡಿದೆ. ಅವ್ರ ಪರ್ಸನಲ್ ನಂಬರ್ ಇದ್ರೆ ಒಂದು ಫೋನ್ ಮಾಡಿ ಮಾತಾಡೋದು. ಸರಿ, ನೀನೇನು ಬೇರೆಯವನು ಅನ್ನಂಗೆ ವಿಡಿಯೋ ಮಾಡ್ಕೊತೀನಿ. ವಿಡಿಯೋ ಎಲ್ಲ ಕಣ ತಗೋತಾವನಲ್ಲ, ಏನಾದ್ರು ಸ್ಕ್ರ್ಯಾಚ್ ಗೀಚ್ ಮಾಡಿರಿ. ಕೋರ್ಟಲ್ಲಿ ಈಗ ಸಬ್ಮಿಷನ್ ಮಾಡ್ತಾ ಇದ್ದೀವಿ ನಾವು. ಕೋರ್ಟಲ್ಲಿ ಇಲ್ಲಿ ಅಲ್ಲಿರೋ ಬಂದು ಇಲ್ಲಿರಲಿ ಗಾಡಿ ಸಬ್ಮಿಷನ್ ಮಾಡ್ತಾ ಇದ್ದೀವಿ. ಆಗಲ್ಲ. ಕೋರ್ಟ್ ಆದೇಶ ನಂದಲ್ಲ. ವೇಟ್ ಮಾಡಿ, ಈಗ ಆಲ್ರೆಡಿ ನಾವು ಲೆಟರ್ ರೆಡಿ ಮಾಡ್ತಾ ಇದ್ದೀವಿ. ಕರೆಸ್ಪಾಂಡೆನ್ಸ್ ಮಾಡಿರೋದು ಆದೇಶ ತಪ್ಪಿರಿ ಅಂತ ನಾವು ಬ್ಯಾಗಿಂಗ್ ಬಿಟ್ಕೊಳ್ಳಲ್ಲ. ವೇಟ್ ಮಾಡಿ. ನೀವು ಅಟ್ಯಾಚ್ಮೆಂಟ್ ಮಾಡಿಸಿರೋದೇ ತಪ್ಪಿದೆ. ಈಗ ಭೂ ಕೋರಿಕೆಲ್ಲಾಗಿದ್ರೆ ದುಡ್ಡು ಕೊಡಲಿಲ್ಲ ಅಂದ್ರೆ ಏನು ಕೊಡೋಕ್ಕಾಗತ್ತೆ? ನೀವು ಅಟ್ಯಾಚ್ಮೆಂಟ್ ಮಾಡುವಾಗ ಭೂ ಕೋರಿಕೆಲ್ಲಾಗಿ ಅಟ್ಯಾಚ್ ಮಾಡಿಸಿ ಜಡ್ಜಿಗೆ ಹೇಳ್ತೀರಿ ನೀವು ಮಾಡಿದ್ರೆ ತಪ್ಪು ಅಂತೇಳಿ. ತಪ್ಪಲ್ಲ. ನೀವು ಅಟ್ಯಾಚ್ಮೆಂಟ್ ನೀವೆಲ್ಲ ಏನಂತ ಗೊತ್ತಾ, ನೀವು ಎಲ್ಲಿ ಓದು ಏನಿರುತ್ತೆ, ಭೂ ಕೋರಿಕೆಲ್ಲಾಗಿ ದುಡ್ಡು ಕೊಟ್ಟೆಲ್ಲ ಕೊಡೋಕ್ಕಾಗೋದು. ಅವ್ರು ಅಟ್ಯಾಚ್ ಮಾಡಿಸ್ಬೇಕು. ಕೋರ್ಟ್ ಮುಂದೆ ಹೇಳಿ ಸರ್, ಕೋರ್ಟ್ ಮುಂದೆ ಹೇಳಿ. ಅದು ಸಬ್ಮಿಷನ್ ಮಾಡ್ತೀವಿ, ವೇಟ್ ಮಾಡಿ. ಕೋರ್ಟ್ ಮುಂದೆ ಹೇಳಿ, ನಾವೇನು ಇಲ್ಲ ಅನ್ನೋದಿಲ್ಲ. ಕೋರ್ಟ್ ಮುಂದೆ ಹೇಳಿ. ಆಲೂರು ತಾಲೂಕು ಭಕ್ತರವಳ್ಳಿ ಗ್ರಾಮದ ಸರ್ವೆ ನಂಬರ್ 44/1ರಲ್ಲಿ 10 ಗುಂಟೆಯನ್ನು ಸ್ವಾಧೀನಪಡಿಸಿಕೊಂಡು ಸುಮಾರು 20 ವರ್ಷ ಆಯಿತು. ಕೋರ್ಟ್ ಆದೇಶ ಆಗಿ 15 ವರ್ಷ ಆಯಿತು. ಇದುವರೆಗೆ ದುಡ್ಡು ಕಟ್ಟಲಿಲ್ಲ. ಅಪೀಲ್ ಹೋಗಿದ್ದು, ಅಪೀಲಲ್ಲೂ ಎನಾನ್ಸ್ ಆಗಿದೆ. ಕುಂಟೆಗೆ 1,40,000 ರೂಪಾಯಿ ಆದೇಶ ಆಗಿದೆ. ಈ ಕೇಸ್ನಲ್ಲಿ 11,22,529 ರೂಪಾಯಿಯನ್ನು ಕಟ್ಟಬೇಕು. 1 ತಿಂಗಳಿಂದ ಸತಾಯಿಸಿದ್ರು, ಕಟ್ತೀವಿ ಅಂತ ಕಟ್ಟಲಿಲ್ಲ. ಆದ್ದರಿಂದ ಹಾಸನದ ಪ್ರಧಾನ ಸಿವಿಲ್ ಜಡ್ಜ್ರವರ ನ್ಯಾಯಾಲಯದ ಆದೇಶದ ರೀತ್ಯ ಇದೇ ಕಾರನ್ನು ಜಪ್ತಿ ಮಾಡಬೇಕು ಅಂತ ಆದೇಶ ಆಯಿತು. ಅದರ ಪ್ರಕಾರ ಜಪ್ತಿ ಮಾಡಿದ್ದೀವಿ. ಈಗ JCB ತಗೊಂಡು ಎಳ್ಕೊಂಡು ಹೋಗ್ತೀವಿ. ಯಾವ ಊರು? ಭಕ್ತರವಳ್ಳಿ, ಆಲೂರು ತಾಲೂಕು ಭಕ್ತರವಳ್ಳಿ.
ರೈತರ ಹೆಸರು ನಾಗಮ್ಮ, ಲಕ್ಷ್ಮೇಗೌಡ ಮತ್ತು ಜಗದೀಶ ಅನ್ನೋರಿಗೆ ಸೇರಿದಂಥ ಜಮೀನು. 3 ಜನಕ್ಕೂ ಪರಿಹಾರ ಕೊಡಬೇಕು. ಪರಿಹಾರ ಒಂದೇ ಕೇಸ್ನಲ್ಲಿ ಎಷ್ಟು ಪರಿಹಾರ? ಒಟ್ಟು 11,22,529 ಯಗಚಿ ನಾಲಾ ಯೋಜನೆಗಾಗಿ ಸುಮಾರು 20 ವರ್ಷ ಆಯಿತು. ಕೋರ್ಟ್ ಆದೇಶ ಆಗಿ 15 ವರ್ಷ ಆಯಿತು. 15 ವರ್ಷದಿಂದ ಇವರು ಪರಿಹಾರ ಕೊಡಲಿ ಕೇಸ್ ಹಾಕ್ಕೊಂಡಿದ್ದು ಅದು ನಡೀತಾ ಇತ್ತು. ಈಗ ಫೈನಲ್ ಆಗಿ ಆದೇಶ ಆಯಿತು. ADC ಕಾರನ್ನ ಹಿಡ್ಕೊಂಡು ಹೋಗಿ ನಿಲ್ಲಿಸಿದ್ದೀವಿ. 1 ತಿಂಗಳಾಗಿದೆ, ಬಂದಿಲ್ಲ. ಇದೇ ಕೇಸಲ್ಲಿ ಬೇರೆ ಕೇಸ್ನಲ್ಲಿ ಬೇರೆ ಕೇಸ್ನಲ್ಲಿ ತಗೊಂಡೋಗಿದ್ದೀವಿ. ಇದುವರೆಗೆ ದುಡ್ಡು ಕಟ್ಟಿಲ್ಲ ಮತ್ತು ಬಿಡಿಸ್ಕೊಳ್ಳೋಕ್ಕೂ ಬಂದಿಲ್ಲ. ಅದೆಷ್ಟು ಮೊತ್ತ? ಅದು 15 ಲಕ್ಷ. ಸರ್ ಮಂಜುನಾಥ್. ಹಾಸನ ನಗರದ ರಾಜಘಟ್ಟ ಬಡಾವಣೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮೇಲೆ ಚಾಕುವಿನಿಂದ ಮಾರಣಾಂತಿಕ ದಾಳಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕ್ಷುಲ್ಲಕ ಕಾರಣಕ್ಕೆ ಚಾಕುವಿನಿಂದ ಮಾರಣಾಂತಿಕ ದಾಳಿ, ಆರೋಪಿಗಳ ಬಂಧನಕ್ಕೆ ಕುಟುಂಬದ ಒತ್ತಾಯ. ಹಾಸನ ನಗರದ ರಾಜಘಟ್ಟ ಬಡಾವಣೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮೇಲೆ ಚಾಕುವಿನಿಂದ ಮಾರಣಾಂತಿಕ ದಾಳಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಘಟನೆಯಲ್ಲಿ ನಿಖಿಲ್ ಎಂಬ ಯುವಕ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೊಬೈಲ್ ಕಿತ್ತುಕೊಂಡು ಹಲ್ಲೆ ನಡೆಸಿದ ವಿಚಾರವನ್ನು ಪ್ರಶ್ನಿಸಿದ್ದಕ್ಕೆ ಗಲಾಟೆ ನಡೆದಿದ್ದು, ಇದೇ ವೇಳೆ ದಾಳಿಗೆ ಕಾರಣವಾಗಿದೆ ಎನ್ನಲಾಗಿದೆ. ನನಗೆ ಫೋನ್ ಮಾಡಿದ್ರು ರಾತ್ರಿ ಒಂದು 12 ಗಂಟೆ ಫೋನ್ ಮಾಡಿದ್ರು. ನಿಂಗೆ ಆಯ್ತೆ ನಮ್ಮ ಅಕ್ಕನ ಮಗನಿಗೆ ನಿಖಿಲಿಗೆ ಬೇಗ ಬಾ ಅಂತ. ನಾನು ಬಂದು ನೋಡೋ ಅಷ್ಟೊತ್ತಿಗೆ ಬೆಳಗ್ಗೆ ಅಷ್ಟೊತ್ತಿಗೆ ಹಾಸ್ಪಿಟ್ಲಲ್ಲಿ ಇದ್ದರು. ಆಮೇಲೆ ಲಾಸ್ಟಿಗೆ ನಾವು ಕೇಳಿ ಕಂಪ್ಲೇಂಟ್ ಕೊಟ್ಟಿರಂತೆ KRM ಪೊಲೀಸ್ ಸ್ಟೇಷನ್ಗೆ. ಅವ್ರು ಕಂಪ್ಲೇಂಟ್ ತೊಗೊಂಡು ಏನು ಮಾಡಿದ್ದಾರೆ ಅಂದರೆ ಲಾಸ್ಟಿಗೆ ಅವರು ಸರ್ಚ್ ಮಾಡಿದ್ದಾರೆ. ಒಬ್ಬ ಸಿಕ್ಕಿದ್ದಾನೆ, ಕರ್ಕೊಬಂದು ಇಟ್ಟಿದ್ದಾರೆ. ಮತ್ತೆ ಫೋನ್ ಮಾಡಿ ಕೇಳಿದ್ದಕ್ಕೆ ಅವರಂದರು ಇನ್ನೂ ಜನ ಸಿಗಬೇಕು, ನಾವು ಸರ್ಚ್ ಮಾಡ್ತಾಯಿದ್ದೀವಿ ಅಂದರು. ಮತ್ತೆ ಲಾಸ್ಟಿಗೆ ಮತ್ತೆ ಇವತ್ತಿಗೆ 1 ವಾರ ಆಯಿತು, 3-4 ದಿವಸ ಆಯಿತು. ಹಾಸ್ಪಿಟ್ಲಿಂದ ನಾವು ಇನ್ನೂ ಕೋಮದಲ್ಲಿದ್ದಾನೆ. ರೆಸ್ಪಾನ್ಸ್ ಏನು ಮಾಡ್ತಾಯಿಲ್ಲ. ಏನೋ ನಮಗೆ ಟ್ರೀಟ್ಮೆಂಟ್ ತುಂಬ ಕಷ್ಟನೇ ಆಗಿದೆ. ಇದುವರೆ 4 ಲಕ್ಷ ದುಡ್ಡು ದಾಟಿದೆ. ದುಡ್ಡು ಹೆಂಗೆ ಇರಲಿ, ಅವ್ರು ಮಾಡಿರೋರಿಗೆ ಶಿಕ್ಷೆ ಆಗಬೇಕು, ಅವರಿಗೆ ಬೇರೆ ಸಿಗಬಾರ್ದು. ನೆಕ್ಸ್ಟ್ ಯಾವ ಮಕ್ಕಳಿಗೆ ಈ ಥರ ಆಗಬಾರ್ದು. ನನ್ನ ಉದ್ದೇಶ ಅಷ್ಟೇ. ಅಲ್ಲಿಂದ ಬಂದಿದ್ದಕ್ಕೆ ನಾವು ಇಲ್ಲಿಗೆ SP ಮೇಡಮ್ ಹತ್ರ ಬಂದು, ಮೇಡಮ್ ಇರಲಿಲ್ಲ, ಅವ್ರು ಸೆಕ್ರೆಟರಿ ಹೋಗಿದ್ದಾರೆ. ಅಡಿಷನಲ್ DC ಸಾಹೇಬರು ನಮಗೆ ನ್ಯಾಯ ಕೊಡಿಸಿದ್ದಾರೆ. ಇನ್ನು ನೀವು ಬಂದ ನಮಗೆ ಹೇಳಿದ್ದಕ್ಕೆ ಒಳ್ಳೆದಾಯಿತು. ನಮಗೆ ಏನಕ್ಕೆ ಅಷ್ಟೇ ಬಂದರು ನಮ್ಮ ಗಮನ ತೋರಿಸಿ ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವು ಅಲ್ಲೇ ಮಿಸ್ ಆಗಿಕೊಂಡ್ರೆ ನಮ್ಗೇನು ಗೊತ್ತಾಗಲ್ಲ. ಅವ್ರು ನಾವು ಹಿಡಿದಿದ್ದೀವಿ. ಮತ್ತು ನಾವು ಕ್ರಮ ತಗೊಬಿಟ್ಟು ಅವ್ರ ಮೇಲೆ ಒಳಸಿಗೊಬ್ಬರು ಮಾಡಿರ್ತೀವಿ. ಅದು ಮಾಡೋಕ್ಕೆ ಇನ್ನೊಂದು ವಾರ ಬೇಕಾಗುತ್ತೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ನ್ಯಾಯ ಸಿಗಿದೆ. ಮತ್ತೆ ಇಲ್ಲಿ ಸಿಗಿಲ್ಲ ಅಂದರೆ ಮುಂದೆ ನಾವು DC ಆಫೀಸ್ಗೆ ಹೋಗ್ತೀವಿ. ನಿಖಿಲ್ ಅವರ ಮೇಲೆ ಯೋಗೇಶ್, ಮಂಜುನಾಥ್, ಮಹೇಶ್ ಹಾಗೂ ಪ್ರತಾಪ್, ಚಂದನ್ ಅವರು ಸೇರಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ವಿವರಗಳ ಪ್ರಕಾರ ದಾರಿಯಲ್ಲಿ ಸಿಕ್ಕ ಯೋಗೇಶ್ಗೆ ನಿಖಿಲ್ ತಮ್ಮ ಬೈಕ್ನಲ್ಲಿ ಡ್ರಾಪ್ ನೀಡಿದರು. ಬೈಕ್ನಿಂದ ಇಳಿದ ನಂತರ ಹಣ ಕೊಡುವಂತೆ ಯೋಗೇಶ್ ಬೆದರಿಕೆ ಹಾಕಿದ್ದಾನೆ. ತಾನೇ ಡ್ರಾಪ್ ನೀಡಿರುವಾಗ ಹಣ ಏಕೆ ಕೊಡಬೇಕು ಎಂದು ನಿಖಿಲ್ ಪ್ರಶ್ನಿಸಿದಾಗ ವಾಗ್ವಾದ ಉಂಟಾಗಿದೆ. ಇದೇ ವಿಚಾರಕ್ಕೆ ಯೋಗೇಶ್ ಇತರ 4ರೊಂದಿಗೆ ಮರಳಿ ಬಂದು ನಿಖಿಲ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿನಲ್ಲಿ ಹೇಳಲಾಗಿದೆ. ಘಟನೆ ನಡೆದು 5 ದಿನ ಕಳೆದರೂ ಆರೋಪಿಗಳ ಬಂಧನವಾಗಿಲ್ಲ ಎಂದು ನಿಖಿಲ್ ಅವರ ಕುಟುಂಬ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮ್ಮಂಗೆ ಚಾಕು ಹಾಕಿದ್ದಾರೆ ಶನಿವಾರ ಸಂಜೆ. ಈ ಥರ ತೊಂದರೆ ಆಗಿದೆ ಅಂತ ಪಕ್ಕದ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನನ್ನ ತಮ್ಮನ ಹಾಸ್ಪಿಟಲಿಗೆ ಸೇರಿಸಿದ್ದೀವಿ ಸರ್. ಅವ್ನು ಸೀರಿಯಸ್ ಆಗಿದ್ದಾನೆ, ತುಂಬ ಕ್ರಿಟಿಕಲ್ ಆಗಿದೆ ಅವ್ನ ಕಂಡೀಷನ್ನು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದ್ರೆ 5 ದಿನ ಆದರೂ ಇನ್ನೂ ಯಾರನ್ನೂ ಇಟ್ಕೊಂಬಂದಿಲ್ಲ. ಇವತ್ತು ಹೋಗಿ ಕೇಳಿದ್ರೆ ಅವರೇ ಬಂದು ಸೆಲೆಂಡರ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಅವರು ನೋಡೋಕ್ಕೂ ಬಿಡ್ತಿಲ್ಲ. ಹಂಗಾಗಿ ನಾವು SP ಆಫೀಸ್ ಹತ್ರ ಬಂದಿದ್ವಿ. ಅಲ್ಲಿ ಹೋಗಿ SP ಮೇಡಮ್ನ ಕೇಳಿದ್ದಕ್ಕೆ SP ಮೇಡಮ್ ಇರಲಿಲ್ಲ, ಅಡಿಷ್ನಲ್ SP ಸರ್ ಇದ್ದರು. ಅವರು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಅದ್ರ ಮೇಲೆ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಈಗ ಅವರು ನೋಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಅವರು ನೋಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ, ಇಟ್ಕೊಬಂದಿದ್ದಾರೋ ಇಲ್ವಾ ಅಂತ ಸರ್. ಸರ್ ಚಾಕು ಹಾಕಿರೋರು ನಮ್ಮೂರವರೇ, ರಾಜಘಟ್ಟವ್ರೇ. 5 ಜನ ಹಾಕಿರೋದು ಚಾಕು, 5 ಜನ ಸೇರಿ ಮಾಡಿರೋದು. ಚಾಕು ಹಾಕಿರೋನ ಹೆಸರು ಅಯ್ಯಂಗಾರಿ ಯೋಗೇಶ್ ಅಂತ, ಇನ್ನೊಬ್ಬ ಅವ್ರ ತಂದೆ ಮಂಜುನಾಥ್ ಅಂತ, ಮತ್ತು ಅವ್ರ ತಮ್ಮ ಮಹೇಶ್ ಅಂತ, ಮತ್ತು ಇನ್ನೊಬ್ಬ ಪ್ರತಾಪ್ ಅಂತ, ಇನ್ನೊಬ್ಬ ಚಂದನ್ ಅಂತ. ಸರ್ ಇವರು 5 ಜನನೂ ಸೇರಿ ಮಾಡಿದ್ದಾರೆ ಸರ್. ಯಾವ ಕಾರಣಕ್ಕೆ ಅಂದರೆ ಇವಾಗ 1 ವಾರದಿಂದ ಸ್ವಲ್ಪ ಗಲಾಟೆ ಆಗಿತ್ತು ಸರ್. ನನ್ನ ತಮ್ಮನ ಡ್ರಾಪ್ ಕೇಳಿದ್ದಾರೆ. ಡ್ರಾಪ್ ಕೇಳಿದ್ದಕ್ಕೆ ತೊಗೊಂಡೋಗಿ ಡ್ರಾಪ್ ಮಾಡಿದ್ದಕ್ಕೆ ಎಣ್ಣೆ ಕುಡಿಯೋಕ್ಕೋಸ್ಕರ ದುಡ್ಡು ಕೇಳಿದ್ದಾರೆ. ಅವ್ನು ಕೊಟ್ಟಿಲ್ಲ ಅನ್ನೋದಕ್ಕೋಸ್ಕರ ಫೋನ್ ಕಿತ್ಕೊಂಡು ಕಲ್ಲಲ್ಲಿ ಹೊಡೆದು ಹೋಗಿದ್ದಾರೆ. ಮತ್ತೆ ಸಂಜೆ ಬಂದು ಅವ್ನ ಫೋನ್ ಎಲ್ಲನೂ ಹೊಡೆದಾಕಿ ಫೋನ್ ಕೊಟ್ಟಿದ್ದಾರೆ. ಅದಕ್ಕೊಂದು ಏಟು ಹೊಡೆದಿರೋದನ್ನ ದ್ವೇಷ ಇಟ್ಕೊಂಡು 1 ವಾರ ಬಿಟ್ಟು ಬಂದು ಈ ಥರ ಕೆಲಸ ಮಾಡಿದ್ದಾರೆ ಸರ್. 5 ಜನನೂ ಸೇರಿಕೊಂಡು ಅವ್ರನ್ನ ಕರ್ಕೊಬಂದು ಈ ಥರ ಕೆಲಸ ಮಾಡಿದ್ದಾರೆ ಸರ್. ಸ್ಟೇಷನಲ್ಲಿ ಹೋಗಿ ಕೇಳಿದ್ರೆ ಇಲ್ಲ ಅಮ್ಮ ಇಟ್ಕೊಬರ್ತೀವಿ ಅಂತಲೇ ಹೇಳ್ತಿದ್ದಾರೆ. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ತಿದ್ರು ಸರ್.
ಒಬ್ಬನ ಇಟ್ಕೊ ಬಂದಿದ್ದೀವಿ, ಇನ್ನೂ 4 ಜನ ಸಿಕ್ಕಿಲ್ಲ ಅಂತಲೇ ಹೇಳ್ತಿದ್ರು. ಇವತ್ತು ಹೋಗಿ ಕೇಳಿದ್ಕೆ ಇನ್ನೂ 2 ಇಟ್ಕೊ ಬಂದಿದ್ದೀವಿ, ಅವ್ರ ಫ್ಯಾಮಿಲಿನೆಲ್ಲ ಇಲ್ಲೇ ಕೂರಿಸಿದ್ದೀವಿ ಅಂತ ಹೇಳಿದ್ಕೆ ಲಾಯರ್ ಕೂಡ ಬಂದಿದ್ರು ಸರ್. ಅದಕ್ಕೋಸ್ಕರ ನಾವು SP ಮೇಡಮ್ ಆಫೀಸ್ ಹತ್ರ ನ್ಯಾಯ ಕೇಳಬೇಕು ಅಂತ ಬಂದಿದ್ವಿ. ಮೇಡಮ್ ಇರಲಿಲ್ಲ, ಸಕಲೇಶ್ಪುರ ಹೋಗಿದ್ದಾರಂತೆ. ಮತ್ತು ಇವಾಗ ಅಡಿಷ್ನಲ್ SP ಸರ್ ಮಾತಾಡಿದ್ರು ನಮ್ಮ ಜೊತೆ. ಅವ್ರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಬೇಲ್ ಸಿಗಲ್ಲ, ನಾವೇನು ಮಾಡಬೇಕು ಅದನ್ನು ಮಾಡ್ತೀವಿ, ರೌಡಿ ಶೀಟರನ್ನು ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಮುಂದೆ ಅದೇನು ಮಾಡ್ತಾರೆ ಅಂತ ನಾವು ನೋಡ್ತೀವಿ ಸರ್, ಅದ್ರ ಮೇಲೆ ನಾವು ಮುಂದಿನ ಕ್ರಮ ತಗೋತೀವಿ. ಇಲ್ಲೂ ಏನೋ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಾವು DC ಆಫೀಸ್ ಹತ್ರ ಹೋಗ್ತೀವಿ, ಧರಣಿ ಕೂರ್ತೀವಿ ಸರ್. ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ನಿಖಿಲ್ ಅವರ ಸಂಬಂಧಿಕರು ಮೊರೆ ಹೋಗಿದ್ದಾರೆ. ಈ ಘಟನೆ ಹಾಸನ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಆರೋಪಿಗಳನ್ನು ಶೀಘ್ರ ಬಂಧಿಸುವಂತೆ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಒಂದು ವಾರದಿಂದ ಗಲಾಟೆ ಆಗಿತ್ತು, ಮೊಬೈಲ್ ವಿಚಾರಕ್ಕೊಂದು ವಾರದಿಂದ ಗಲಾಟೆ ಆಗಿತ್ತು. ಮತ್ತೆ ಅದೆಲ್ಲ ನಿಂತಿತ್ತು, ಅವರೆಲ್ಲ ಸುಮ್ಮನೆ ಆಗಿದ್ರು, ಮೊಬೈಲೆಲ್ಲ ಹೊಡೆದಾಕಿದ್ರು ನಮ್ಗೆಲ್ಲ ಫ್ರೆಂಡ್ಸ್ ಎಲ್ಲ ಕಿತ್ಕೊಂಡು. ಆಮೇಲೆ ಹಿಂಗೆ ಒಂದು ಜಾಗದಲ್ಲಿ ಕೂತಿರ್ಬೇಕಾದ್ರೆ ಬಂದು ಈ ಥರ ಮಾಡಿದ್ರು. ಯಾವಾಗ ಇದು ಶನಿವಾರ ನೈಟ್ ಆಗಿರೋದು. ಕಂಪ್ಲೇಂಟ್ ಕೊಟ್ಟಿದ್ದೆ ಸ್ಟೇಷನ್? ಕಂಪ್ಲೇಂಟ್ ಶನಿವಾರ ನೈಟೇ ಕೊಟ್ಟಿದ್ವಿ. ಏನು ಹೇಳ್ತಾರೆ ಸ್ಟೇಷನ್? ಅವರು ಇವಾಗ ಲಾಯರ್ ಮುಖಾಂತರ ಬಂದಿದ್ದಾರೆ, ನಮ್ಮನ್ನು ಒಳಗೆ ಬಿಡ್ತಿಲ್ಲ, ನೋಡೋಕ್ಕೆ ಬಿಡ್ತಿಲ್ಲ. ಲಾಯರ್ ಮುಖಾಂತರ ಬಂದಿದ್ದಾರೆ. ಸ್ಟೇಷನ್ ಹತ್ರ ನಮಗೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದಕ್ಕೆ ಇಲ್ಲಿವರೆಗೆ ಬಂದಿದ್ದೀವಿ, ಇವರು ರೆಸ್ಪಾನ್ಸ್ ಮಾಡಿ ಎಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಹಾಸನ ಮಹಾನಗರ ಪಾಲಿಕೆಯ 2020-21ನೇ ಸಾಲಿನ 15ನೇ ಹಣಕಾಸು ಯೋಜನೆಯಡಿ ನೂತನವಾಗಿ ಖರೀದಿಸಿದ JCB ಹಾಗೂ ಕಸ ತುಂಬುವ ಟಿಪ್ಪರ್ ಲಾರಿಗಳನ್ನು ಸ್ಥಳೀಯ ಶಾಸಕ HP ಸ್ವರೂಪ್ ಪ್ರಕಾಶ್ ಅವರು ಇಂದು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಸಾರ್ವಜನಿಕ ಸೇವೆಗೆ ಸಮರ್ಪಿಸಿದರು. ಸುಮಾರು 2 ಕೋಟಿ ರು ವೆಚ್ಚದಲ್ಲಿ 2 ಟಿಪ್ಪರ್ ಲಾರಿಗಳು, 2 JCB, 1 ಸ್ವಿಂಗಾ ಮಿಷಿನ್ ಸೇರಿದಂತೆ ಇನ್ನಿತರ ಯಂತ್ರೋಪಕರಣಗಳಿಗೆ ಪೂಜೆ ಸಲ್ಲಿಸಲಾಯಿತು. ನಂತರ ಶಾಸಕರು ತಾವೇ ವಾಹನಗಳನ್ನು ಚಾಲನೆ ಮಾಡಿ ಹಾಸನ ನಗರದ ಜನತೆಯ ಸೇವೆ ಹಾಗೂ ಸ್ವಚ್ಛತೆಯ ಹಿತದೃಷ್ಟಿಯಿಂದ ಪಾಲಿಕೆಗೆ ಅಧಿಕೃತವಾಗಿ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹಾಸನ ನಗರಸಭೆ ಈಗಾಗಲೇ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿರುವುದರಿಂದ ನಗರದ ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ. ದಿನನಿತ್ಯ ಉತ್ಪಾದನೆಯಾಗುವ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಮಹಾನಗರ ಪಾಲಿಕೆಯ ಕಸದ ವಾಹನಗಳಲ್ಲಿ ಹಾಕುವ ಮೂಲಕ ನಗರ ಸ್ವಚ್ಛತೆಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ನಗರ ಪಾಲಿಕೆ ಆಯುಕ್ತರು, ಇಂಜಿನಿಯರ್ಗಳು ಹಾಗೂ ಅಧಿಕಾರಿಗಳು 15ನೇ ಹಣಕಾಸು ಯೋಜನೆಯಡಿ ನಾಗರಿಕರ ಸೇವೆಗೆ ಉಪಯುಕ್ತವಾಗಿರುವ ಅತ್ಯಮೂಲ್ಯ ಯಂತ್ರೋಪಕರಣಗಳನ್ನು ಖರೀದಿಸಿದ್ದಾರೆ. ಬೀದಿ ಬದಿಯ ಕ್ಲೀನ್ ಸ್ವೀಪಿಂಗ್ ಮಿಷಿನ್ಗಳು ಸೇರಿದಂತೆ ಹಲವು ಹೊಸ ಉಪಕರಣಗಳು ಪಾಲಿಕೆಗೆ ಸೇರ್ಪಡೆಯಾಗಿದ್ದು, ಅವುಗಳ ಸದ್ಬಳಕೆಯಾಗಬೇಕು, ದುರುಪಯೋಗ ಪಡಿಸಿಕೊಳ್ಳಬಾರದು ಎಂದರು. 1,78,00,000 ಸುಮಾರು ಹಣ ಇವತ್ತು ನಮ್ಮೆಲ್ಲ ಅಧಿಕಾರಿ ವರ್ಗದವರು, ಕಮಿಷನರ್ ಇರ್ಬೋದು, ಇಂಜಿನಿಯರ್ ಅಂತ ಕವಿತಾ ಮೇಡಮ್ ಎಲ್ಲರೂ ಕೂಡ ಸೇರಿ ಹಣವನ್ನು ಏನು ಹಿಂದೆ ನೋಡ್ಕೊಂಡಿರಲಿಲ್ಲ, ಹಾಗಾಗಿ ದುರುಪಯೋಗ ಆಗಬಾರ್ದು ಅಂತ ಹಣವನ್ನು ಏನು ನಮ್ಮ 2 ಟಿಪ್ಪರ್ 53 ಲಕ್ಷಕ್ಕೆ ಮತ್ತು 2 JCB ಇರ್ಬೋದು ಮತ್ತು ನಮ್ಮ ಏನು ಬೀದಿ ಬದಿ ನಮ್ಮ ಇದನ್ನು ಕ್ಲೀನ್ ಮಾಡೋವಂಥದ್ದು ಸ್ವೀಪಿಂಗ್ ಮಿಷಿನ್ನ ಇವತ್ತೆಲ್ಲ ಸುಮಾರು ಸೇರಿ ಎಷ್ಟು 2 ಕೋಟಿ ವೆಚ್ಚದಲ್ಲಿ ಇವತ್ತು ಯಂತ್ರಗಳನ್ನ ತೊಗೊಂಡಿದ್ದಾರೆ. ನಗರ ಇವತ್ತೇನು ಪಾಲಿಕೆಗೆ ಸೇರ್ಪಡೆ ಆಗಿದೆ. ಕಸದ ನಿರ್ವಹಣೆದು ಮತ್ತು ಇದನ್ನು ಮೇಂಟೆನೆನ್ಸ್ ಕೂಡ ಮಾಡಲಿಕ್ಕೆ JCB ಅವಶ್ಯಕತೆ ಇತ್ತು. ಹಾಗಾಗಿ ಇಂಥ ಒಂದು ಇದನ್ನು ಒಳ್ಳೆ ಕಾರ್ಯ ಇವತ್ತು ಕೆಲಸ ಆಗಿದೆ. ಇವತ್ತೆಲ್ಲ ಅಧಿಕಾರಿ ವರ್ಗದಲ್ಲಿ ಸೇರಿ ಇವತ್ತು ಪೂಜೆ ಮಾಡಿ ಇವತ್ತು ಸಾರ್ವಜನಿಕ ಲೋಕಾರ್ಪಣೆಯನ್ನು ಮಾಡಿದ್ದೀವಿ. ಮುಂದೆ ಏನೇನು ಕೆಲಸ ಕಾರ್ಯಗಳಾಗಬೇಕಿದೆ ಖಂಡಿತವಾಗಿ ಎಲ್ಲ ಕೂಡ ಮಾಡೋಣ ಅಂತ ಹೇಳಿ ಎಲ್ಲದು ಒಳ್ಳೆಯದಾಗಲಿ. ಹಾಸನ ಸ್ವಚ್ಛತೆ ಸಾರ್ವಜನಿಕರು ಕೂಡ ಸಹಕಾರನ ಮಾಡಬೇಕು. ಕಸವನ್ನು ಈಗಾಗಲೇ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಏನು ನಿಗದಿ ಮಾಡಿ ಅಲ್ಲಿ ಕಸವನ್ನು ಹಾಕಬಾರ್ದು ಅಂತ ಏನು ಮಾಡಿದ್ರು, ಆದರೂ ಕೂಡ ಸಾರ್ವಜನಿಕರು ಕಸವನ್ನು ಹಾಕೋ ಮುಖಾಂತರ ಮತ್ತೆ ಏನೋ ಒಂದು ಕಡೆ ಸೌಂದರ್ಯೀಕರಣಕ್ಕೆ ಹಾಸನಕ್ಕೆ ಭಾಳ ತೊಂದರೆ ಆಗಿದೆ. ಅಲ್ಲೂ ಕೂಡ CC ಕ್ಯಾಮ್ರಾ ಹಾಕೋ ಮುಖಾಂತರ ಅದಕ್ಕೆ ನಿಯಂತ್ರಣ ಮಾಡಬೇಕು. ಕಸವನ್ನು ಎಲ್ಲೆಲ್ಲಿ ಹಾಕ್ತಾಯಿದ್ದಾರೆ ಅಂತ ಅದನ್ನು ಕೂಡ ನಗರ ಪಾಲಿಕೆಯಿಂದ ಸೂಕ್ತ ಕ್ರಮವನ್ನು ಕೈಗೊಳ್ತಾರೆ. ಸಾರ್ವಜನಿಕರು ಕೂಡ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾಯಿದ್ದೀನಿ, ಕಸವನ್ನು ದಯಮಾಡಿ ಯಾರೂ ಕೂಡ ಹೊರಗಡೆ ಹಾಕೋಕ್ಕೆ ಹೋಗಬೇಡಿ. ಏನು ಆಟೋ ಟಿಪ್ಪರ್ ಬರುತ್ತೆ ಅದಕ್ಕೇ ತಾವು ಹಾಕಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಪಾಲಿಕೆ ಆದಮೇಲೆ ಸಿಬ್ಬಂದಿಗಳು ಗೊತ್ತಿದೆಯಲ್ಲ, ಈಗಾಗಲೇ ಅಧಿವೇಶನದಲ್ಲಿ ಚರ್ಚೆ ಮಾಡಾಗಿದೆ. ಸರ್ಕಾರದಿಂದ ಯಾವುದೇ ಹೆಚ್ಚುವರಿ ಅನುದಾನ, ಹೆಚ್ಚುವರಿ ಹುದ್ದೆಗಳನ್ನು ಕೂಡ ಕೊಡಲ್ಲ ಅಂತ ಹೇಳಿದರೆ ನಾವು ಕೂಡ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತೀವಿ. ಎಲ್ಲ ಒಂದು ಕಡೆ ಅಭಿವೃದ್ಧಿ ಕುಂಠಿತ ಆಗ್ಬೋದು, ಖಂಡಿತ ಅಭಿವೃದ್ಧಿ ಕುಂಠಿತ ಆಗಿದೆ. ಈಗಾಗಲೇ 25 ಕೋಟಿ ಏನು ನಮ್ಮ ಶಾಸಕರಿಗೆ ಅನುದಾನವನ್ನು ಕೊಟ್ಟಿದ್ರು, ಅದರಲ್ಲೂ ಕೂಡ 4.5 ಕೋಟಿ ಇವತ್ತು ನಗರಕ್ಕೆ ಹಾಕಿ ಅದನ್ನು ಕೂಡ ನಾವು ಕೆಲಸವನ್ನು ಮಾಡೋಕ್ಕೆ ಮುಂದೆ ಬಂದಿದ್ದೇವೆ. ಈಗಾಗಲೇ ಮತ್ತೆ ಸಚಿವರನ್ನು ಕೂಡ ಕೇಳ್ತೀವಿ. ಈಗಾಗಲೇ
ನಮ್ಮ ಸ್ಟೇಟ್ ಅದಕ್ಕೆ ಫಂಡ್ ಇರ್ಬೋದು ಮತ್ತು CM ಪಬ್ಲಿಕ್ ಫಂಡ್ ಅದನ್ನು ಕೂಡ ನಾವು ಸರ್ಕಾರದ ವತಿಯಿಂದ ನಮಗೆ ಒತ್ತಾಯನ ಮಾಡ್ತೀವಿ. ಇದು ಎಲ್ಲಿ ಲಾರಿ ಯೂಸ್ ಆಗುತ್ತೆ? ಹೌದು. ಸೆಕೆಂಡರಿ ಕಲೆಕ್ಷನ್ ಏನಿದ್ದಾವೆ ಈಗ ನಮ್ಮದು ರಿಂಗ್ ರೋಡ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ತುಂಬ ಯೂಸ್ ಆಗುತ್ತೆ. ಡಿವೈಡರ್ ಪಕ್ಕ ಎಲ್ಲ ಸ್ವೀಪ್ ಮಾಡೋದಕ್ಕೆ, ಮತ್ತು ನಮ್ಮ ಈ ವೆಹಿಕಲ್ ದಟ್ಟಣೆ ಇರೋದ್ರಿಂದ ಮ್ಯಾನ್ ಪವರಲ್ಲಿ ಸ್ವೀಪ್ ಮಾಡುವಾಗ ಆಕ್ಸಿಡೆಂಟ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅದು ಒಂದು ನಮಗೆ ಉಪಯೋಗ ಆಗುತ್ತೆ ಈ ಸ್ವೀಪಿಂಗ್ ಮಿಷನ್. ಈ ಸಂದರ್ಭದಲ್ಲಿ ನಗರ ಪಾಲಿಕೆ ಸದಸ್ಯ SH ವಾಸುದೇವ್, ಇಂಜಿನಿಯರ್ KR ಕವಿತಾ ಸೇರಿದಂತೆ ಇತರ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು. ಹಾಸನ ನಗರದ ಬಸಟ್ಟಿಕೊಪ್ಪಲು ಸರ್ಕಲ್ ಸಮೀಪದಲ್ಲಿರುವ ನಂದಿನಿ ಗ್ಯಾಲಕ್ಸಿ ಮಳಿಗೆಯಲ್ಲಿ ತಡರಾತ್ರಿ ಆಕಸ್ಮಿಕವಾಗಿ ಅಗ್ನಿ ಅವಘಡ ಸಂಭವಿಸಿದ್ದು, ಅಂಗಡಿಯಲ್ಲಿ ಇರಿಸಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅಗ್ನಿ ಅವಘಡ ಸಂಭವಿಸಿದ ವೇಳೆ ಮಳಿಗೆ ಮುಚ್ಚಲಾಗಿದ್ದು, ಒಳಗೆ ಯಾರೂ ಇರಲಿಲ್ಲ ಎನ್ನಲಾಗಿದ್ದು, ಇದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಕಿ ಹೊತ್ತಿಕೊಂಡ ವಿಷಯ ತಿಳಿದ ಕೂಡಲೇ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು, ತಕ್ಷಣ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದರು. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರಬಹುದೆಂಬ ಶಂಕಿಸಲಾಗಿದೆ. ಅಗ್ನಿ ಅವಘಡದಿಂದ ಮಳಿಗೆಯ ಒಳಸಾಮಾನು, ಫರ್ನಿಚರ್ ಹಾಗೂ ಇತರ ವಸ್ತುಗಳು ಸಂಪೂರ್ಣವಾಗಿ ನಾಶಗೊಂಡಿವೆ. ಘಟನೆಯ ಕುರಿತು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅಗ್ನಿ ಅವಘಡಕ್ಕೆ ನಿಖರ ಕಾರಣ ತಿಳಿದುಕೊಳ್ಳಲು ತನಿಖೆ ಮುಂದುವರೆದಿದೆ. ಒಂದು 12:30 ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಬಿದ್ದಿದ್ದು ಅವಘಡ ಆಗಿರುತ್ತೆ. ರಾತ್ರಿ ಒಂದು 12:30 1 ಗಂಟೆ ನಮಗೆ ಫೋನ್ ಬಂತು. ಅಷ್ಟೊತ್ತಿಗೆ ಅಗ್ನಿಶಾಮಕ ದಳದವರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಎಲ್ಲ ಬಂದಿದ್ದರು. ಎಲ್ಲ ಫುಲ್ಲು ಅವ್ರು ಬರೋ ಅಷ್ಟರಲ್ಲಿ ಆಲ್ರೆಡಿ ಟೋಟಲಿ ಫುಲ್ ಎಲ್ಲ ಲಾಸ್ ಆಗಿದೆ. ಹೆಂಗಾಗಿದೆ ಇದು? ಶಾರ್ಟ್ ಸರ್ಕ್ಯೂಟ್ ಆಗಿರೋದು ಒಂದು 6 ರಿಂದ 8 ಲಕ್ಷ ಹೋಗಿದೆ ಟೋಟಲಿ. ಫ್ರಿಡ್ಜು ಇಲ್ಲಿ ಸ್ಥಳೀಯರು ನೋಡಿಬಿಟ್ಟು ನಮಗೆ ಫೋನ್ ಮಾಡಿದರು. ಆಮೇಲೆ ಓನರು ಫೋನ್ ಮಾಡಿದರು, ಬಿಲ್ಡಿಂಗ್ ಓನರು. ಶಾರ್ಟ್ ಸರ್ಕ್ಯೂಟ್ ಆಗಿರೋದು ನೈಟು. ಫ್ರಿಡ್ಜ್ಗಳಿದ್ದು, ಡಿಫ್ಯೂಸರ್ಗಳಿದ್ದು, ಮತ್ತು ಕೂಲರ್ಗಳಿದ್ದು, ಬಾಟ್ಲು ಕೂಲರ್ ಇದ್ದು, ಐಟಮ್ಸ್ ಇದ್ದು, ತುಂಬ ಟೋಟಲಿ ಹೇಳಬೇಕು ಅಂದರೆ ಒಂದು 8 ಲಕ್ಷದವರೆಗೂ ಹಾನಿಯಾಗಿದೆ. ಒಂದು ಈ ಸರ್ಕಲಲ್ಲಿ ಒಂದು 5 ವರ್ಷ ಕಂಪ್ಲೀಟ್ ಆಗಿದೆ. ಸಂಜೆ ಒಂದು 12:30ಗೆ ಈಗ ಆಗಿದೆ ಅಂತ, ಹೊಗೆ ಬರ್ತಿದೆ ಅಂತ ಹೇಳಿದರು. ನಾವು ಬಂದು ನೋಡೋ ಅಷ್ಟರಲ್ಲಿ ಆಲ್ರೆಡಿ ಅಗ್ನಿಶಾಮಕ ದಳ ಬಂದಿತ್ತು. ಬಟ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಆಗಲಿಲ್ಲ. ಅಷ್ಟರೊಳಗಡೆ ಆಲ್ರೆಡಿ ಎಲ್ಲ ಸುಟ್ಟು ಕರಕಲಾಗಿತ್ತು. ಐಟಮ್ ಒಂದು ಬಂದು ನೋಡೋ ಅಷ್ಟರಲ್ಲಿ ಏನು ಉಳಿದಿಲ್ಲ. ಅಲ್ಲಿ ಬಾಗಿಲು ಹಾಕ್ಬೇಕಾದ್ರೆ 10:30ಗೆ ಬಾಗಿಲು ಹಾಕೊಂಡು ಮನೆಗೆ ಹೋಗಿರೋದು. ಕರೆಕ್ಟಾಗಿ ಡೈಲಿ 11 ಗಂಟೆ ಆಗೋದು. ನೆನೆ ಒಂಚೂರು ಬೇಗನೆ ಹೋಗಿದ್ವಿ, 10:30ಗೆ ಹೋಗಿದ್ವಿ. ಆಮೇಲೆ ಪಕ್ಕದವರೆಲ್ಲ ಒಂದು 11:30ವರೆಗೂ ಇದ್ದಾರೆ. ಅವ್ರ ಮನೆಗೆ ಹೋದ್ಮೇಲೆ ಈ ಅವಘಡ ಆಗಿರೋದು. ಬೆಂಕಿ ಐಟಮ್ ಏನೂ ಇರ್ತಿಲ್ಲ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಥರ ಆಗಿದೆ ಅಂತ ಗೊತ್ತಾಗಿದೆ ಸರ್. ಅದೇ ಒಂದು 6 ರಿಂದ 8 ಲಕ್ಷ ಆಗಿದೆ. ರವಿ ಅಂತ. ಹಾಸನ್ ಡಿಸ್ಟ್ರಿಕ್ಟ್ ಕಲೆಕ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಆ್ಯಂಡ್ ಆರ್ಕಿಟೆಕ್ಟ್ ಅಸೋಸಿಯೇಷನ್ಸ್ ಮತ್ತು US ಕಮ್ಯುನಿಕೇಷನ್ ಬೆಂಗಳೂರು ಇವರ ಸಹಯೋಗದಲ್ಲಿ 3 ದಿನಗಳ ಬಿಲ್ಟೆಕ್ ಎಕ್ಸ್ಪೋ 2026 ಹಾಸನ್ MCE ಪ್ರಾಂಶುಪಾಲ ಪ್ರೊಫೆಸರ್ ಅಮರೇಂದ್ರ HG ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇಂಟೀರಿಯರ್ಸ್, ಎಕ್ಸ್ಟೀರಿಯರ್ಸ್, ಕಟ್ಟಡ ಸಾಮಗ್ರಿಗಳು, ಫರ್ನಿಚರ್ ಮತ್ತು ಹೋಮ್ ಲೋನ್ ಎಕ್ಸಿಬಿಷನ್ ಬಿಲ್ಟೆಕ್ ಎಕ್ಸ್ಪೋ 2026 ದಿನಾಂಕ 9, 10 ಮತ್ತು 11ರಂದು ಹಾಸನ ನಗರದ MG ರೋಡ್ನ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ. ಈ ಪ್ರದರ್ಶನ ಭಾನುವಾರ ಕೊನೆಗೊಳ್ಳಲಿದೆ. ಹಾಸನ ಜಿಲ್ಲೆಯ ಜನತೆ ಇದರ ಸದುಪಯೋಗವನ್ನು ಪಡೆಯಲು ಆಯೋಜಕರು ಕೋರುತ್ತಾರೆ. ಈ ಸಂದರ್ಭದಲ್ಲಿ ಹಾಸನ MCE ಪ್ರಾಂಶುಪಾಲರಾದ ಅಮರೇಂದ್ರ HJ ಮಾತನಾಡಿ, ವಿಶ್ವದಲ್ಲೇ ಖ್ಯಾತಿ ಹೊಂದಿರುವ ಪ್ರಸಿದ್ಧ ವಾಸ್ತುಶಿಲ್ಪಕಲೆಯನ್ನು ಹಾಸನ ಜಿಲ್ಲೆ ಹೊಂದಿರುವ ಹಾಸನ ಜಿಲ್ಲೆಯಲ್ಲಿ ಬಿಲ್ಟೆಕ್ ಎಕ್ಸ್ಪೋವನ್ನು ಆಯೋಜನೆ ಮಾಡಿರುವುದು ಸಂತಸದ ವಿಷಯ. ಸಾಮಾನ್ಯ ಜನರಿಗೆ ಕಟ್ಟಡ ಕಟ್ಟುವ ಬಗ್ಗೆ ಸಮಗ್ರ ಮಾಹಿತಿಯನ್ನು ಈ ವಸ್ತು ಪ್ರದರ್ಶನ ಮುಖಾಂತರ ನೀಡಲಿದ್ದು, ಈ ವಸ್ತು ಪ್ರದರ್ಶನವನ್ನು ಹಾಸನದ ಜನತೆ ನೋಡಿ ವಿಚಾರವನ್ನು ತಿಳಿದು ಇದರ ಸದುಪಯೋಗವನ್ನು ಪಡೆಯಲಿ.
ಮತ್ತು ಎಕ್ಸ್ಪೋ ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಅದರಿಂದ ಈ ಅಸೋಸಿಯೇಷನ್ಗೆ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ಮ್ಯಾನೇಜ್ಮೆಂಟ್ನ ಪರವಾಗಿ ಮಲ್ನಾಡ್ ಟೆಕ್ನಿಕಲ್ ಎಜುಕೇಷನ್ ಹಾಗೂ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪರವಾಗಿ ಶುಭಾಶಯವನ್ನು ಕೋರುತ್ತಿದ್ದೇನೆ. ಹಾಗೂ ಇದರ ಸದುಪಯೋಗವನ್ನು ಎಲ್ಲ ಜನರು ಪಡೆದುಕೊಳ್ಳಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ. ನಂತರ ಮಾತನಾಡಿದ ಶ್ರೀ ರಂಗನಾಥ್ ಸ್ಟೀಲ್ ಟ್ರೇಡರ್ಸ್ನ ರವೀಂದ್ರನಾಥ್ ಪ್ರಸಾದ್, ಬಿಲ್ಟೆಕ್ ಎಕ್ಸ್ಪೋನಲ್ಲಿ ವಿಶೇಷವಾಗಿ ಹೊಸ ಮಾದರಿಯ ಕಟ್ಟಡ ಸಾಮಗ್ರಿಗಳು, ಪರಿಸರ ಸ್ನೇಹಿ ವಸ್ತುಗಳು, ವಿಶೇಷ ತಂತ್ರಜ್ಞಾನ ಹೊಂದಿರುವ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ಒಪ್ಪವಾಗಿ ಜೋಡಿಸಿ ಮನೆ ಕಟ್ಟುವವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನು ನೀಡಲಾಗುವುದು ಎಂದರು. ಈ ಎಕ್ಸಿಬಿಷನ್ ಅನ್ನೋದನ್ನು 2002ರಿಂದ 94ರಲ್ಲಿ ಅಸೋಸಿಯೇಷನ್ ಸ್ಟಾರ್ಟ್ ಆಗಿ 2002ರಲ್ಲಿ ಎಕ್ಸಿಬಿಷನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ತಾವೆಲ್ಲರೂ ಕೂಡ ಇಂಥ ಈ ಎಕ್ಸಿಬಿಷನ್ಗೆ ಭಾಗವಹಿಸಿ ಕಟ್ಟಡ ಸಾಮಗ್ರಿಗಳ ಪ್ರತಿಯೊಂದು ವಿಷಯಗಳನ್ನು ತಿಳ್ಕೋಬೇಕಾಗಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಇದರಿಂದ ತಮಗೆಲ್ಲ ತುಂಬ ಉಪಯೋಗ ಆಗುತ್ತೆ. ಮನೆ ಕಟ್ಟೋರಿಗೆ, ಮನೆ ಕೊಳ್ಳೋರಿಗೆ, ಆಮೇಲೆ ಬ್ಯಾಂಕು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸು, ಎಂಜಿನಿಯರ್ಸು ಎಲ್ಲರೂ ಕೂಡ ಈ ಎಕ್ಸಿಬಿಷನ್ ಭಾಗವಹಿಸಿರ್ತಾರೆ. ತಾವುಗಳು ಬಂದು ಇದರ ಸದುಪಯೋಗ ಪಡೆಯಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಸನ್ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಆ್ಯಂಡ್ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಸಂಸ್ಥಾಪಕ ಅಧ್ಯಕ್ಷ RB ದಯಾನಂದ್ ಮಾತನಾಡಿ, ಎಕ್ಸ್ಪೋದಲ್ಲಿ ಕೇವಲ ವಾಸಿಸುವ ಮನೆಯಷ್ಟೇ ಅಲ್ಲ, ದೊಡ್ಡ ಕಟ್ಟಡಗಳು, ಗೋದಾಮುಗಳು, ವಾಣಿಜ್ಯ ಮಜಲುಗಳು, ಆಸ್ಪತ್ರೆಗಳು, ಮಾಲ್ಗಳು ಹೀಗೆ 10 ಹಲವು ಕಟ್ಟಡಗಳ ನಿರ್ಮಾಣಕ್ಕೆ ಬೇಕಾಗುವ ಎಲ್ಲ ರೀತಿಯ ಕಟ್ಟಡ ಸಾಮಗ್ರಿಗಳನ್ನು ಇಲ್ಲಿ ಪ್ರದರ್ಶಿಸಲಾಗುವುದು. ಹಾಸನದ ಜನತೆ ಇದರ ಪ್ರಯೋಜನವನ್ನು ಪಡೆಯಬಹುದು ಎಂದರು. ಹಾಸನ್ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಆ್ಯಂಡ್ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ಮತ್ತು US ಕಮ್ಯುನಿಕೇಷನ್ ಅವರ ಸಹಯೋಗದಲ್ಲಿ ಹಾಸನದಲ್ಲಿ ಇದೇ ಜನವರಿ 9, 10, 11 ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳ ಕಾಲ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಬಿಲ್ಡಿಂಗ್ ಮೆಟೀರಿಯಲ್ಗಳ ಎಕ್ಸಿಬಿಷನ್ ಏರ್ಪಡಿಸಲಾಗಿದೆ. ಹಾಸನ ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಂತೀನಿ. ಎಂಟ್ರಿ ಉಚಿತವಾಗಿರುತ್ತೆ. 3 ದಿನನೂ ಬಂದು ಎಲ್ಲರೂ ಸಹಕರಿಸಿ. ಈ ಸಂದರ್ಭದಲ್ಲಿ ಹಾಸನ್ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಆ್ಯಂಡ್ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಬಾಬು R, ಅಸೋಸಿಯೇಷನ್ನ ಉಮಾಪತಿ, ಕಲ್ಮೇಶ್, ಯೋಗೇಶ್ ಹಾಗೂ ಇನ್ನಿತರ ಪದಾಧಿಕಾರಿಗಳು ಮತ್ತು ಸದಸ್ಯರು, ಆಯೋಜಕರು, ಸಾರ್ವಜನಿಕರು ಹಾಜರಿದ್ದರು. ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಹಾಸನ್ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ನು ಪ್ರತಿ ವರ್ಷ ನಿಮಗೆ ಗೊತ್ತಿರೋ ಹಾಗೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಎಕ್ಸಿಬಿಷನ್ ನಡೀತಾ ಇದೆ. ಹಾಗೆ ಈ ಬಾರಿನೂ ಈ ಸಲ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ. ಹಾಗಾಗಿ ಹಾಸನ ಜನತೆ ಮನೆ ಕಟ್ಟಲು ಇಚ್ಛಿಸುವವರು ಹಾಗೂ ಕಟ್ಟುತ್ತಿರುವವರು ಬಿಲ್ಡಿಂಗ್ ಮೆಟೀರಿಯಲ್ನ ಪ್ರತಿಯೊಂದು ಮಾಹಿತಿ ಪಡೆಯಲು ಇಲ್ಲಿ ಉಚಿತ ಅವಕಾಶ ಇದೆ. 3 ದಿನ ಉಚಿತ ಅವಕಾಶ ಇದೆ. ಬಂದು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹಾಸನ ಜನತೆಯಲ್ಲಿ ನಮ್ಮ ಅಸೋಸಿಯೇಷನ್ ವತಿಯಿಂದ ಕಳಕಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬೇಲೂರು ತಾಲೂಕಿನ ಪಡವಳಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸೋಮಶೇಖರ ಗೌಡ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ DS ಗೌಡ ಇಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಗುರುಮೂರ್ತಿ ಘೋಷಣೆ ಮಾಡಿದ್ದಾರೆ. ಈ ವೇಳೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ HDCC ಬ್ಯಾಂಕ್ ಜಿಲ್ಲಾ ನಿರ್ದೇಶಕ MA ನಾಗರಾಜ್ ಮಾತನಾಡಿ, 2005ರಲ್ಲಿ ಚಿಕ್ಕದಾಗಿ ಪ್ರಾರಂಭವಾದ ಈ ಸಹಕಾರ ಸಂಘಕ್ಕೆ ಈಗ ಸುಮಾರು 4,50,00,000 ಬೆಳೆ ಸಾಲ ನೀಡಿದ್ದು, ಈ ಹಿಂದೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಇದ್ದಾಗ 1.25 ಕೋಟಿ ಸಾಲ ಮನ್ನಾವಾಗಿತ್ತು. ಹೈನುಗಾರಿಕೆ ಉದ್ಯಮ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುತ್ತಿರುವುದರಿಂದ ನಮ್ಮ ಅಭಿವೃದ್ಧಿ ಹರಿಕಾರ HD ರೇವಣ್ಣನವರ ಸಹಕಾರದಿಂದ ಈ ಭಾಗದ ರೈತ ಮಹಿಳೆಯರಿಗೆ ಸಾಲ ಸೌಲಭ್ಯ ನೀಡಲಾಗುತ್ತಿದೆ. ಸಹಕಾರ ಕ್ಷೇತ್ರದಲ್ಲಿ 220 ಜಿಲ್ಲೆಯಾದ್ಯಂತ ಇರುವ ಸಹಕಾರ ಕ್ಷೇತ್ರದಿಂದ ರೈತರ ಬದುಕು ಹಸನಾಗುತ್ತಿದೆ. ಇದರ ಜೊತೆಯಲ್ಲಿ ಆರ್ಥಿಕ ಸಹಕಾರ ಸಂಘಗಳು ಬೆಳೆಯಬೇಕಾದರೆ ಮೊದಲು ಗೊಬ್ಬರ ವ್ಯಾಪಾರ ಪ್ರಾರಂಭಿಸಿದರೆ ಎಲ್ಲರಿಗೂ ಅನುಕೂಲವಾಗುತ್ತದೆ ಎಂದರು. ಕೂಡ ನಾವು ಸ್ಯಾಂಕ್ಷನ್ ಮಾಡಿಸಿ ರೆಡಿ ಇಟ್ಟಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು 1.5 ಲಕ್ಷ ರೂಪಾಯಿಗಳಲ್ಲಿ ಪೀಠೋಪಕರಣ ಫರ್ನಿಚರ್ಸನ್ನು ಕೊಟ್ಟಿದ್ದು ಅಣ್ಣ ನಮ್ಮೊಂದು ಆರ್ಥಿಕ ಸಹಕಾರ ಅಂತ. ಹಾಗಾಗಿ ಅದನ್ನು ಎಲ್ಲದ ರೀತಿಯಲ್ಲಿ ಸರಿ ಮಾಡ್ಕೊಂಡು ಇಲ್ಲಿ ಭಾಳಷ್ಟು ಕೊರತೆ ಇರತಕ್ಕಂಥದ್ದು.
ಗೊಬ್ಬರದ ವ್ಯಾಪಾರ ಚೆನ್ನಾಗಿ ಮಾಡಬೇಕು. ಗೊಬ್ಬರದ ವ್ಯಾಪಾರ ಚೆನ್ನಾಗಿ ಮಾಡಬೇಕು. ನೋಡಿ, ನಮ್ಮೆಲ್ಲ ಸಹಕಾರಿ ಬಂಧುಗಳಲ್ಲಿ ನನ್ನ ಒಂದು ಮನವಿ, ನೀವು ಗೊಬ್ಬರ ಇಲ್ಲೇ ತೊಗೋಬೇಕು. ಗೊಬ್ಬರ ವ್ಯಾಪಾರವನ್ನು ಈ ಬೋರ್ಡ್ನವ್ರು ಮಾಡಬೇಕು. ಎಲ್ಲ ಗೊಬ್ಬರದ ಇಟ್ಟು ವ್ಯಾಪಾರ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇನ್ ಟೈಮಿಗೆ ತಾವುಗಳು ಅಧ್ಯಕ್ಷರು, ಉಪಾಧ್ಯಕ್ಷರು ತಾವೆಲ್ಲ ಇವತ್ತು ನೋಡಿದ್ರೆ ಒಳ್ಳೆ ಫೇಸ್ ವ್ಯಾಲ್ಯೂ ಇರ್ತಕ್ಕಂಥ ಬೋರ್ಡ್ ಇವತ್ತು ಅವರಿಗೆ ಸಹಕಾರ ಕೊಡಿ. ಸಹಕಾರಕ್ಕೆ ಬಂಧುಗಳು ನೀವು ಸುಮಾರು ನೋಡಿ, ನಾವು ರಂಗಸ್ವಾಮಿ ಅವರೇ, ಇದು ಇನ್ನೂ ಸಹಕಾರ ಸಂಘಗಳನ್ನು ಸಾಕಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಎಲ್ಲ ಕಂಪ್ಯೂಟರೈಸ್ ಆಗಿದೆ. ಈಗ ಅಕೌಂಟು ಭಾಳಷ್ಟು ಚೆನ್ನಾಗಿ ಸಿಗ್ತದೆ. ಹಾಗಾಗಿ ನೀವು NPA ಮುಚ್ಚಿಡೋಕ್ಕಾಗಲ್ಲ. ಇದು ಸ್ವಲ್ಪ NP ಆಗಿರ್ತಕ್ಕಂಥ 2-3 ಮಹಿಳಾ ಸಂಘಗಳಿದೆ. ಇಷ್ಟು ಜನ ಮಹಿಳೆಯರು ಇದ್ದೀರಿ ಇವೆಲ್ಲ ಇಲ್ಲಿ. ಹಾಗಾಗಿ ಆ ಪರ್ಟಿಕ್ಯುಲರ್ ಮಹಿಳಾ ಸಂಘಗಳು ಯಾವಿದ್ದಾವೆ ಅವ್ರ ಹತ್ರ ಕಟ್ಸೋ ಅಂಥ ಕೆಲಸವನ್ನು ನೀವು ನೂತನ ಲಾಭದಲ್ಲಿದ್ದರೂ ಅಣ್ಣ ಕೊನೆಗೆ ಒಂದು NPA ಅಂತ ಬಂದುಬಿಟ್ರೆ ಮುಗ್ದೋಗ್ತದೆ. ಅಲ್ಲೇನು ನಮಗೆ ನಷ್ಟ ಅಂತಲೇ ತೋರಿಸ್ತದೆ ಆಡಿಟರ್. ಹಾಗಾಗಿ ಅದೊಂದು ಸಾಕಷ್ಟು ಹಿಂದಿನ ಬೋರ್ಡು ಮನೆಗೆ ಹೋದರು. ನಾವೊಂದು 2-3 ಸಾರಿ ಕರೆಸಿದ್ವು, ಸಾಕಷ್ಟು ಸಾರಿ ಮೀಟಿಂಗ್ ಮಾಡಿದ್ವಿ. ಹಾಗಾಗಿ ಮಾಡ್ತಾ ಇದೆ, ಸಾಕಷ್ಟು ಚೆನ್ನಾಗಿದೆ. ಮಾಜಿ ಶಾಸಕ KS ಲಿಂಗೇಶ್ ಮಾತನಾಡಿ, ಪಡವಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ರೈತರ ನಿಜವಾದ ಆಶ್ರಯವಾಗಿತ್ತು. ರಾಜಕೀಯ ಭೇದ ಭಾವವಿಲ್ಲದೆ ಎಲ್ಲ ರೈತರಿಗೆ ಸಮಾನ ಸೇವೆ ನೀಡಬೇಕು ಎಂದು ಹೇಳಿದರು. JDS ಬಿಜೆಪಿ ಮೈತ್ರಿಯ ಮೂಲಕ ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಸಂಘವನ್ನು ಇನ್ನಷ್ಟು ಬಲಿಷ್ಠವಾಗಿ ಕಟ್ಟುವ ಜವಾಬ್ದಾರಿ ಹೊಂದಿದ್ದಾರೆ ಎಂದರು. ಎಲ್ಲರೂ ಸಹ ಕೊಟ್ಟಿದ್ದಾರೆ. ಆದರೂ ಸಾಲದು. ಚಂದ್ರೇಗೌಡರ ಮಾತಿನಲ್ಲಿ ಕೇಳಬೇಕು ಅಂದರೆ ಸಾಲದು. ಯಾಕೆಂದ್ರೆ ಬರೀ 4 ಕೋಟಿ, ಬೇರೆ ಬೇರೆ ಕಡೆ ಎಲ್ಲ 60 ಅಲ್ಲ 20-30 ಕೋಟಿ ಚನ್ನಪಟ್ಟಣಗೆಲ್ಲ ಇಲ್ವೇನಣ್ಣ, ಇದಾವೆ ಗೊತ್ತಿಲ್ಲ. ದಯಮಾಡಿ ಆದೇಶ ಅಂತಲ್ಲ ತಿಳ್ಕೊಳ್ಳಿ ಅಥವಾ ಏನಂತಲ್ಲ ಸೂಚನೆ ಅಂತಲ್ಲ ತಿಳ್ಕೊಳ್ಳಿ. ನೆಕ್ಸ್ಟು ಈ ಟರ್ಮ್ ಕಂಪ್ಲೀಟ್ ಆಗತ್ತಿಗೆ 4.25 ಕೋಟಿ ಇರೋದು 12 ಕೋಟಿ ಲೋನ್ ಆಗಬೇಕು. ಯಾಕೆಂದರೆ ಪಾಪ ಸಹಕಾರ ಅಂದರೆ ನಾವು ಟೋಟಲ್ ಸೆಕ್ಟರ್ನ 3 ಭಾಗ ಮಾಡ್ತೀವಿ. ಒಂದು ಪ್ರೈವೇಟ್ ಸೆಕ್ಟರ್, ಖಾಸಗಿ ವಲಯದಲ್ಲಿ ಏನಾಗುತ್ತೆ ಅಂದರೆ ಅವನೇನೇ ವ್ಯವಹಾರ ಮಾಡಲಿ, ಸಾಲ ಕೊಡೋದು ಅಥವಾ ಉತ್ಪನ್ನ ಮಾಡ್ಬೋದು, ಮತ್ತೊಂದು ಏನೇ ಮಾಡಿದ್ರು ಸಹ ಲಾಭ ಎಲ್ಲ ಅವನಿಗೆ ಮಾತ್ರ ತಲುಪುತ್ತೆ. ಇನ್ನೊಂದು ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ವಲಯ ಅಂತ ಕರೀತಾರೆ. ಅಲ್ಲೇನು ಅಂತಂದರೆ ಲಾಭ ಮಾಡಿದ್ರೆ ಸರ್ಕಾರಕ್ಕೆ, ಸಾರ್ವಜನಿಕ ಸಲ್ಲಿಸ್ತಕ್ಕಂಥದ್ದು. ಇದು ಸಹಕಾರ ಸಂಘ ಅಂತಂದರೆ ಇಲ್ಲಿ ಏನೇ ಲಾಭ ಬಂದ್ರೂ ಇಡೀ ಎಲ್ಲ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಷೇರುದಾರಿಗೂ ಸಹ ತಲುಪುತ್ತೆ. ಲಾಭ ಅಲ್ಲಿ ಒಬ್ಬನೇ ತಲುಪುತ್ತೆ, ಇನ್ನೊಂದು ಕಡೆ ಬರೀ ಸರ್ಕಾರಕ್ಕೆ ತಲುಪುತ್ತೆ. ಇದು ಹಂಗಲ್ಲ. ಇದಕ್ಕೆ ಯಾರ್ಯಾರು ಬಾಧ್ಯಸ್ಥರಿದ್ದೀರಾ, ಷೇರುದಾರಿದ್ದೀರಾ, ಎಲ್ಲರಿಗೂ ಸಹ ಇದು ಹಕ್ಕು. ಇದರ ಮಾಲೀಕರು ಯಾರು? ನೀವೆಲ್ಲರೂ ಸಹ ನಿಮ್ಮ ಮಾಲೀಕರ ಪರವಾಗಿ ಕಾರ್ಯನಿರ್ವಹಣೆ ಮಾಡೋಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ. ಜೊತೆಗೆ ಕಾರ್ಯದರ್ಶಿಗಳು ಸಹ ಇದ್ದಾರೆ. ನಿಜಕ್ಕೂ ಭಾಳ ಖುಷಿ ಆಯ್ತು. ನಾನು ಎಲ್ಲ ಊರಲ್ಲಿ ನೋಡ್ತಾ ಇದ್ದೆ. ನಾವು ಗೆದ್ದಂಥ ಸಂದರ್ಭದಲ್ಲಿ ಹಿಂಗೆ ಗೆದ್ದ ದಿನ ಯಾರುವೇ ಚಪ್ರ ಹಾಕಿ ಎಲ್ಲರೂ ಕೂರಿಸಿ ಸನ್ಮಾನ ಮಾಡಿದ್ದು ನಾನು ನೋಡಲಿಲ್ಲ. ನಾಗಣ ವಿಶೇಷವಾಗಿ ನಾನು ಹೇಳ್ದಲ್ಲ, ಎಲ್ಲೂ ನಾನು ನೋಡಲಿಲ್ಲ. ವಿಶೇಷವಾಗಿ ಪಡುವಳು ಮತ್ತು ಸುತ್ತಮುತ್ತ ಎಲ್ಲ ಸಹಕಾರ ಬಂಧುಗಳು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲರಿಗೂ ಸಹ ಅವರಿಗೆ ಗೌರವ ಕೊಟ್ಟು ಮುಂದೆ ಉತ್ತಮವಾದಂಥ ಕೆಲಸ ಮಾಡಿ ಅಂತ ಅವರು ನಿಮಗೆ ಹೇಳೋರ ಮೂಲಕ, ಜೊತೆಗೆ ಹಿಂದೆ ಇರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ BD ಚಂದ್ರೇಗೌಡ ಮಾತನಾಡಿ, ಪಡವಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ರೈತರ ಆರ್ಥಿಕ ಆಧಾರವಾಗಿದ್ದು, ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಿ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದರು. ಬಂದಂಥ ದಿನಗಳಲ್ಲಿ ಉತ್ತಮವಾಗಿ ಮಾತಾಡ್ಸೋದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲರೂ ಕೂಡ ಇಲ್ಲಿನ ಜನಗಳು ಮಾಡ್ಕೊಂಬಂದಿರೆ. ಅದೇ ರೀತಿ ಈ ಊರು ಪಾಪ ನಾವು ಏಕೆ ಅಂತಂದು ಹೇಳ್ಬೇಕು ಅಂತಂದರೆ, ಈಗಾಗಲೇ ಹೇಳಿದರು ನಿರ್ದೇಶಕರವರು 4 ಕೋಟಿ ಇದೆ ಅಂತೇಳಿ ಕೊಟ್ಟಿದ್ದೀವಿ ಅದಂತ. ಅದನ್ನೇ ನಾವೇನು ಪರಿಶೀಲನೆ ಮಾಡೋಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ಹೇಳಿ. ಯಾಕೆ ಅಂತಂದರೆ ಇಲ್ಲಿ ನಾನು ಕಾಣಂಗೆ 10,000 ರೂಪಾಯಿನವರೆಗೂ ಕೂಡ ಸಾಲ ತಗೊಂಡಿದ್ದಾರೆ. ಇವತ್ತು ಒಬ್ಬ 10,000 ರೂಪಾಯಿನ ಸಾಲ ತಗೊಂಡವ್ರು ಇವತ್ತಿದ್ದಾರೆ. ಅವ್ರಿಗೆ ಕೊಟ್ಟಿಲ್ಲ, ಸಾಲ ಇನ್ನೂ ಕೊಡೋಕ್ಕಾಗಿಲ್ಲ. ಕೊಡಬೇಕು. ನಾವು ಹೇಳೋದು ಏನಪ್ಪ ಅಂತಂದರೆ, ಇವತ್ತಿನ ದಿನಮಾನಗಳಲ್ಲಿ ನಾನು ಲೆಕ್ಕ ಹಾಕೊಂಡ್ರೆ ಏನು 30 ಸೊಸೈಟಿಗಳಿದ್ದಾವೆ. 30 ಸೊಸೈಟಿಲಿ ತೀರಾ ಹಿಂದುಳಿದಿರೋ ಸೊಸೈಟಿ ಅಂತಂದರೆ ಈ ಒಂದು ಪಡವಲು ಪ್ರಸ್ತುತ ಸಹಕಾರ ಸಂಘನೆ ಅಂತ ಕೂಡ. ಯಾಕೆಂದರೆ ಒಬ್ಬೊಬ್ಬರು 10 ಕೋಟಿ, 8 ಕೋಟಿ, 9 ಕೋಟಿ ಹಿಂಗೆಲ್ಲರೂ ಕೂಡ ಬಂದಿರ್ತಕ್ಕಂಥ ಸೊಸೈಟಿಗಳು ನಾವು ನೋಡಿದ್ದೀವಿ ಇವತ್ತಿನ ಕಾಲದಲ್ಲಿ. ಈ ಪಡುವಾಳು ಕೂಡ ಒಂದು ಹಿಂದೆ ಉಳಿದಿರತಕ್ಕಂಥದ್ದು ಒಂದು ಸೊಸೈಟಿ. ಆದ್ದರಿಂದ ಇವತ್ತಿನ ನೂತನವಾಗಿ ಅಧ್ಯಕ್ಷ ಆಯ್ಕೆ ಆಗಿದ್ದಾರೆ, ಎಲ್ಲ ಆಗಿದ್ದಾರೆ. DC ಅವ್ರ ನಿರ್ದೇಶಕರು ಇದ್ದಾರೆ. ಈ ಒಂದು ಪಡುವಾಳಿಗೆ ಹೆಚ್ಚಿನ ಒಂದು ರೀತಿಯನ್ನು ಸಾಲ ಕೊಡಲಿ ಅನ್ನೋದು ನಮ್ಮ ಆಸೆ. ಅಂತಂದರೆ ಯಾರಿದ್ದಾರೆ, ಯಾರು ಬರ್ತಾರೆ, ಯಾರು ಹೋಗ್ತಾರೆ ಅನ್ನೋಕ್ಕೆ ಹೆಚ್ಚಿನಕ್ಕಿಂತಲೂ ಈ ಒಂದು ಊರಿಗೆ ಈಗಾಗಲೇ ಹೇಳಿದರು ಸೊಸೈಟಿ ಈಗ ಕೆಲವು ಡಿಫಾಲ್ಟ್ ಇದ್ದಾವೆ, ಅವು ಇದ್ದಾವೆ ಅಂತೇಳಿ. ಯಾಕೆ ಅಂತಂದರೆ ಕೆಲವನ್ನ
ಆದವನ್ನ ಕೈ ಬಿಡೋಕ್ಕೆ DCC ಬ್ಯಾಂಕಲ್ಲಿ ಕೆಲವು 3-4 ವರ್ಷ ಯಾರು ಸ್ವಸಹಾಯ ಸಂಘದಲ್ಲಿ ದುಡ್ಡು ಕೊಡದಿದ್ದಂಥವ್ರಿಗೆ ಅಲ್ಲಿ ಲಾಸ್ಗೆ ಕೈ ಬಿಡ್ತಕ್ಕಂಥ ಒಂದು ಅವಕಾಶ ಇದೆ. ಅದನ್ನು DCC ಬ್ಯಾಂಕ್ ಮಾಡಿಕೊಡ್ಲಿ. ಯಾಕೆಂದರೆ ಇಷ್ಟು ವರ್ಷ ಆದರೂ ಕೂಡ ಕೊಡೋಕ್ಕಾಗಲಿಲ್ಲ ಅಂತಂದಾಗ ಆ ನಷ್ಟನ ಭರಿಸ್ಕೊಡ್ತಕ್ಕಂಥ ಶಕ್ತಿ DCC ಬ್ಯಾಂಕಿಗಿದೆ. ಆ ಜನರಲ್ ಬಾಡಿ ಚರ್ಚೆ ಮಾಡಿ ಬೇಲೂರು ತಾಲೂಕಲ್ಲಿ ಇದ್ದಾವೆ ಅಂತ ಚರ್ಚೆ ಮಾಡಿ ಅದನ್ನು ತಂದಿಟ್ಟರೆ, ಏಕೆಂದರೆ ಇನ್ನೆಷ್ಟು ವರ್ಷ ಅಂತ ಪಾಪ ಇವರು ಸೊಸೈಟಿ ಉಸುಲು ಮಾಡೋಕ್ಕಾಗುತ್ತೆ? ಉಸುಲು ಮಾಡೋಕ್ಕಾಗಲೇ ಇಲ್ಲ ಅಂತ ಕಾಲದಲ್ಲಿ ಅಂಥವನ್ನ ಏನು ಲಾಸಿನಂತ ಇದಕ್ಕೆ ಹಾಕಿ ಅದನ್ನು ಮುಕ್ತಗೊಳಿಸಿದರೆ ಈ ಒಂದು ಸೊಸೈಟಿ ಮುಂದೆ ಬರ್ಲಿಕ್ಕೆ ಕಾಣಕತ್ತೆ. ಏಕೆಂದರೆ ನಾವು ಸುಮಾರು ದಿವಸದಿಂದ ನೋಡ್ತಿದ್ದೀವಿ. ನಂದು ಬರೀ 10,000 ಇದೆ ಅಂತಾರೆ, 15,000 ಇದೆ, 20,000 ಇದೆ ಅಂತಾರೆ. 1 ಲಕ್ಷ ರೂಪಾಯಿ ಮೇಲೆ ಯಾರು ಕೊಟ್ಟೇ ಇಲ್ಲ ಅಂತ ಸಾಲ ಇಲ್ಲಿ ತಗೊಂಡಿಲ್ಲ. 1 ಲಕ್ಷನ ಎಷ್ಟು ಕೊಟ್ಟರು ಅದ್ರ ಮೇಲೆ ಕೊಟ್ಟಿಲ್ಲ ಅಂತ. 1 ಎಕರೆಗೆ 1 ಲಕ್ಷ ಕೊಡ್ಬೋದು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಯಶೋಧರ್, ಶಿವಕುಮಾರ್, ಈರಯ್ಯ, ಶಿವಣ್ಣ, ರಂಗನಾಯಕ್, ಕಾಂತರಾಜು, ಚಂದ್ರೇಗೌಡ, ಮಂಜುಳಾ, ರೂಪಾ, ಯೋಗೇಶ್, ಮಾಜಿ ಅಧ್ಯಕ್ಷ ಧರ್ಮೇಗೌಡ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರೀಶ್, ಗ್ರಾಮ ಪಂಚಾಯಿತಿ ಸದಸ್ಯ ಉದಯ್ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ತೀರ್ಥಮ್ಮ, ದೊರೆಸ್ವಾಮಿ, ಗ್ರಾಮಸ್ಥರು ಹಾಜರಿದ್ದರು. ಎಂಎಸ್ಎಂಇ ಉದ್ದಿಮೆಗಳು ತಮ್ಮ ಸಾಮರ್ಥ್ಯ ಮತ್ತು ಆರ್ಥಿಕ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಇಂತಹ ಕಾರ್ಯಾಗಾರ ಆಯೋಜನೆ ಮತ್ತು ವೇದಿಕೆಯಾಗಲಿದೆ ಎಂದು ಕಾಸಿಯಾ ಅಧ್ಯಕ್ಷ ಗಣೇಶ್ ರಾವ್ ಬಿಆರ್ ಹೇಳಿದರು. ಚನ್ನರಾಯಪಟ್ಟಣದ ಖಾಸಗಿ ಸಮಾರಂಭದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಹಾಸನ ಜಿಲ್ಲಾ ಕೈಗಾರಿಕಾ ಕೇಂದ್ರ ಹಾಗೂ ಬೆಂಗಳೂರು ಕಾಸಿಯಾ ಸಂಯುಕ್ತಾಶ್ರಯದಲ್ಲಿ ರ್ಯಾಮ್ ಸ್ಕ್ಯಾನ್ ಯೋಜನೆಯಡಿ ಆಯೋಜಿಸಿದ್ದ ಒಂದು ದಿನದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿ, ಸಣ್ಣ ಕೈಗಾರಿಕೆಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಿ ಅವುಗಳ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಜೊತೆಗೆ ಗುಣಮಟ್ಟದ ಉತ್ಪನ್ನಗಳ ತಯಾರಿಕೆಗೆ ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. 1949ರಲ್ಲಿ ಕಾಸಿಯಾ ಸಂಘ ಸ್ಥಾಪನೆಯಾಗಿದ್ದು ಈಗ 139 ಅಸೋಸಿಯೇಷನ್ಗಳು ಇದರ ವ್ಯಾಪ್ತಿಯಲ್ಲಿವೆ. ವಿವಿಧ ಸಂಘಟನೆಗಳು ಒಟ್ಟಾಗಿ ಉದ್ದಿಮೆದಾರರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಕಾರ್ಯನಿರ್ವಹಿಸುತ್ತಿವೆ. ಉದ್ದಿಮೆದಾರರಿಗೆ ಅನೇಕ ರೀತಿಯ ತೊಂದರೆಗಳು ಇರುವುದರಿಂದ ಇಂತಹ ಕಾರ್ಯಕ್ರಮಗಳು ಮಾರ್ಗದರ್ಶನ ಹಾಗೂ ಸಲಹೆಗಳನ್ನು ನೀಡಲು ಸಹಕಾರಿಯಾಗುತ್ತವೆ ಎಂದರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ವಿ ಉಮೇಶ್ ಮಾತನಾಡಿ, ದೇಶದ ಆರ್ಥಿಕ ಅಭಿವೃದ್ಧಿಗೆ ಎಂಎಸ್ಎಂಇಗಳ ಪಾತ್ರ ಬಹುಮುಖ್ಯವಾಗಿದೆ. ಇವು GST ಸೇರಿದಂತೆ ವಿವಿಧ ತೆರಿಗೆಗಳನ್ನು ಪಾವತಿಸುವ ಮೂಲಕ ರಾಷ್ಟ್ರದ GDPಗೆ ಮಹತ್ವದ ಕೊಡುಗೆ ನೀಡುತ್ತಿವೆ ಎಂದರು. ಚನ್ನರಾಯಪಟ್ಟಣದಲ್ಲಿ ಮೊದಲ ಬಾರಿಗೆ ಈ ರೀತಿಯ ಕಾರ್ಯಾಗಾರ ಆಯೋಜಿಸಲಾಗಿದ್ದು, ರ್ಯಾಂಪ್ ಯೋಜನೆಯು ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಂ ಘಟಕಗಳಿಗೆ ಬಹಳ ಸಹಾಯಕವಾಗಲಿವೆ ಎಂದರು. ವ್ಯವಸ್ಥಿತವಾಗಿ ಸಹಕಾರ ನೀಡಿದಂತಹ ನಮ್ಮ ಕಾಸಿಯಾ ವ್ಯವಸ್ಥಾಪಕ ಶ್ರೀ ಶ್ರೀಧರ್ ಅವರೇ, ಕಾಸಿಯಾ ಸಂಸ್ಥೆಯ ಪದಾಧಿಕಾರಿಗಳಾದಂತಹ ಶ್ರೀ ಹುಸೇನ್ ಅವರೇ, ದಿನೇಶ್ ಕುಮಾರ್ ಅವರೇ, ದೊರೆ ಅವರೇ ಹಾಗೂ ನಮ್ಮ ಪ್ಯಾನಲ್ ಅಧ್ಯಕ್ಷರು ಹಾಗೂ ಹಾಸನ ಜಿಲ್ಲಾ ಅಭಿವೃದ್ಧಿ ಸಮಿತಿ ಕಾಸಿಯಾ ಇದರ ಒಂದು ಅಧ್ಯಕ್ಷರಾದಂಥ ಶ್ರೀ ಪ್ರಕಾಶ್ ಸಿಯಾಜಿರವರೇ ಹಾಗೂ ನಮ್ಮ ಖಾದಿ ಗ್ರಾಮೋದ್ಯೋಗ ಮಂಡಳಿ ರಾಜ್ಯದ ಅಧ್ಯಕ್ಷರಾದಂಥ ಶ್ರೀ ಸಂಪತ್ ಕುಮಾರ್ ಅವರೇ ಹಾಗೂ ಆತ್ಮೀಯ ಪತ್ರಿಕಾ ಸ್ನೇಹಿತರೆ, ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲ ಉದ್ಯಮಶೀಲರುಗಳು, ಈ ಒಂದು ಕಾರ್ಯಾಗಾರವನ್ನು ನಾವಿದುವರೆಗೂ ಜಿಲ್ಲಾ ಮಟ್ಟದಲ್ಲಿ ಆಯೋಜನೆ ಮಾಡ್ತಾ ಇದ್ವಿ. ಇದೇ ಪ್ರಥಮ ಬಾರಿಗೆ ತಾಲೂಕು ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂಥೇಳಿ ಕಾಸಿಯಾ ವತಿಯಿಂದ ಚಿಂತನೆ ಮಾಡಿ, ಸೊ ಒಂದು ಸಹಯೋಗದಲ್ಲಿ ಅಂದರೆ ನಮ್ಮ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಜಿಲ್ಲಾ ಕೈಗಾರಿಕಾ ಕೇಂದ್ರ ಹಾಗೂ ಕಾಸಿಯಾ ಸಂಸ್ಥೆ, KCTU ಇವರ ಒಂದು ಸಹಯೋಗದಲ್ಲಿ ಈ ಒಂದು ಕೇಂದ್ರ ಸರ್ಕಾರದ ಯೋಜನೆ ಏನು ರ್ಯಾಂಪ್ ಅಂಥೇಳಿ ಯೋಜನೆಯ ಒಂದು ಕಾರ್ಯಕ್ರಮ ಬಂದಿದೆ. ಅದರಲ್ಲಿ ಸುಮಾರು ಕಾರ್ಯಾಗಾರಗಳಿದೆ. ಅದರಲ್ಲಿ ಒಂದನೇದಾಗಿ ನಾವಿಲ್ಲಿ ತಾಲೂಕು ಮಟ್ಟದಲ್ಲಿ ZTD ಮತ್ತು ಲೀನ್ ಅಂಥೇಳಿ ಈ ಕಾರ್ಯಾಗಾರವನ್ನು ನಾವಿಲ್ಲಿ ಆಯೋಜನೆ ಮಾಡಲಿಕ್ಕೆ ವ್ಯವಸ್ಥಿತವಾಗಿ ಇಲ್ಲಿ ನಾವು ಆಯೋಜನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡ್ವಿ. ಸೊ ಈ ಒಂದು ರ್ಯಾಂಪ್ ಯೋಜನೆ, ರೈಸಿಂಗ್ ಆಕ್ಸಲರೇಟಿಂಗ್ ಫಾರ್ MSMEs ಪರ್ಫಾರ್ಮೆನ್ಸಸ್. ಸೊ ಇದರಲ್ಲಿ ನಾವೇನೀಗ MSME ಇದೆ, ಮೈಕ್ರೋ, ಸ್ಮಾಲ್, ಮೀಡಿಯಂ ಎಂಟರ್ಪ್ರೈಸಸ್ ಅಂಥೇಳಿ ಈಗ MSME ಒಳಪಟ್ಟಂತೆ ಆ ಒಂದು ವೇಗವನ್ನು ತೀವ್ರಗೊಳಿಸ್ತಕ್ಕಂಥದ್ದು, ಅವಕ್ಕೆ ಪೂರಕವಾಗಿರ್ತಕ್ಕಂಥ ಸಹಕಾರಗಳನ್ನು ನೀಡ್ತಕ್ಕಂಥದ್ದು, ಆ ಒಂದು ಯೋಜನೆಯಲ್ಲಿ ಈ ಒಂದು ಕಾರ್ಯಾಗಾರವನ್ನು ನಾವು ಆಯೋಜನೆ ಮಾಡಿರ್ತಕ್ಕಂಥದ್ದು. ಸೊ MSMEಗಳು ಈಗ ಸಾಕಷ್ಟು ನಮ್ಮ ದೇಶದ ಅಭಿವೃದ್ಧಿಗೆ ಸಹಕಾರವನ್ನು ಮಾಡ್ತಾ ಇದೆ. ಸರ್ಕಾರವೂ ಕೂಡ ಈ ಒಂದು ಹೆಚ್ಚಿನ ಪಟ್ಟದಲ್ಲಿ
MSMEಗಳು ಬರಬೇಕು, ನಮ್ಮ ಇಂಡಸ್ಟ್ರಿ ಸೆಕ್ಟರ್ ಬರಬೇಕು, ಅವಕ್ಕೆ ಈ ಒಂದು ಯೋಜನೆಯಲ್ಲಿ ಏನೇನು ಸೌಲಭ್ಯಗಳು ಸಿಗುತ್ತೆ ಆ ಒಂದು ಇವುಗಳನ್ನೆಲ್ಲ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಚಿಂತನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿರತಕ್ಕಂಥದ್ದು. ಸೊ ನಮ್ಮ ದೇಶದ ಅಭಿವೃದ್ಧಿಗೆ ಈ ಒಂದು ಏನು ಕೈಗಾರಿಕೆಗಳು ಪೂರಕವಾಗಿರ್ತಕ್ಕಂಥ GST ಕಟ್ತಾ ಇರ್ತಕ್ಕಂಥಿರ್ಬೋದು, ತೆರಿಗೆ ಪಾವತಿಯನ್ನು ಮಾಡ್ತಕ್ಕಂಥದ್ದಿರ್ಬೋದು. ಆಲೂರು ತಾಲೂಕಿನ ಬೈರಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೊಪ್ಪಿನಹಳ್ಳಿ ಗ್ರಾಮದಲ್ಲಿ ಆಲೂರು ಪಟ್ಟಣ ಪಂಚಾಯಿತಿಯಿಂದ ನಿರ್ವಹಣೆ ಮಾಡುತ್ತಿರುವ ಘನತ್ಯಾಜ್ಯ ವಿಲೇವಾರಿ ಘಟಕದ ಪಕ್ಕದಲ್ಲಿ ಬೀದಿ ನಾಯಿಗಳ ಸಂತಾನಹರಣ ಕೇಂದ್ರ ತೆರೆಯಲು ಉದ್ದೇಶಿಸಿರುವ ಪ್ರಸ್ತಾವನೆಯನ್ನ ತಹಶೀಲ್ದಾರ್ ಅವರು ಕೈಬಿಡುವಂತೆ ಬಾಚಿನಹಳ್ಳಿ ಗ್ರಾಮಸ್ಥ BN ನವೀನ್ ಕುಮಾರ್ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ಬೈರಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೊಪ್ಪಿನಹಳ್ಳಿ ಗ್ರಾಮದ ಸರ್ವೆ ನಂಬರ್ 44ರಲ್ಲಿ ಆಲೂರು ಪಟ್ಟಣ ಪಂಚಾಯಿತಿಯ ಘನತ್ಯಾಜ್ಯ ವಿಲೇವಾರಿ ಘಟಕದ ಪಕ್ಕದಲ್ಲೇ ಬೀದಿ ನಾಯಿಗಳ ಸಂತಾನಹರಣ ಕೇಂದ್ರ ಮಾಡಲು ರಾಜಸ್ವ ನಿರೀಕ್ಷಕರು, ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ತಾಲೂಕು ಭೂಮಾಪಕರು ಸ್ಥಳ ಪರಿಶೀಲಿಸಿದ್ದಾರೆ. ಈಗಾಗಲೇ ಬಾಚನಹಳ್ಳಿ ಬಳಿ ನಿರ್ಮಿಸಿರುವ ಘನತ್ಯಾಜ್ಯ ವಿಲೇವಾರಿ ಘಟಕದ ಪಕ್ಕದ ಗ್ರಾಮಗಳಾದ ಸೊಪ್ಪಿನಹಳ್ಳಿ ಹಾಗೂ ಬಾಚನಹಳ್ಳಿ ಗ್ರಾಮಗಳಿಗೆ ದುರ್ವಾಸನೆ ಬರುತ್ತಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಿಂದ ಜನರು ವಾಸಿಸುತ್ತಿದ್ದಾರೆ. ಇದರ ಜೊತೆಗೆ ಈಗ ಬೀದಿ ನಾಯಿಗಳ ಸಂತಾನಹರಣ ಕೇಂದ್ರ ತೆರೆಯಲು ಹೊರಟಿದ್ದು ಈ ಪ್ರಸ್ತಾವನೆಯನ್ನ ಕೈಬಿಡುವಂತೆ ತಹಸೀಲ್ದಾರ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯನ್ನ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂದರೆ, ನಮ್ಮ ಆಲೂರು ತಾಲೂಕಿನ ಬಾಚನಹಳ್ಳಿ ಹಾಗೂ ಸೊಪ್ಪಿನಹಳ್ಳಿ ಗ್ರಾಮದಲ್ಲಿ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಸರ್ವೆ ನಂಬರ್ 44ರಲ್ಲಿ ಬೀದಿ ನಾಯಿಗಳ ಸಂತಾನಹರಣ ಕೇಂದ್ರನ ಮಾಡ್ತಾ ಇದ್ದಾರೆ ಹಾಗೂ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಒಂದು ಟಿಪ್ಪರ್ಗಳನ್ನೆಲ್ಲ ಕಳಿಸ್ತಾ ಇದ್ದಾರೆ. ನಮ್ಮ ಊರಿನಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ನಿಟ್ಟಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಸರ್ವೆ ನಂಬರ್ 44ರಲ್ಲಿ ಬೀದಿ ನಾಯಿಗಳ ಸಂತಾನಹರಣ ಕೇಂದ್ರ ಮಾಡಬಾರ್ದು ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡೋದಲ್ಲದೆ, ತ್ಯಾಜ್ಯ ವಿಲೇವಾರಿ ಘಟಕಗಳು ನಮ್ಮ ಬಾಚನಹಳ್ಳಿ ಗ್ರಾಮದಲ್ಲಿ ಆಗಿದೆ. ಅಲ್ಲಿ ತುಂಬಾ ಸಾಂಕ್ರಾಮಿಕ ರೋಗ ಹರಡೋ ಪರಿಸ್ಥಿತಿ ಇದೆ. ನೂರಾರು ಕುಟುಂಬಗಳು ಇರೋದ್ರಿಂದ ಯಾವುದೇ ಕಾರಣಕ್ಕೂ ಸರ್ವೆ ನಂಬರ್ 44ರಲ್ಲಿ ಬೀದಿ ನಾಯಿಗಳ ಸಂತಾನಹರಣ ಕೇಂದ್ರ ಮಾಡಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ತೇವೆ. ಹಾಗೂ ಟಿಪ್ಪರ್ಗಳು, ಟ್ರ್ಯಾಕ್ಟರ್ಗಳಲ್ಲಿ ಕಸ ವಿಲೇವಾರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಟಾರ್ಪಲ್ ಹಾಕಿ ಸೂಕ್ತವಾದ ಕ್ರಮ ತಗೋಬೇಕು. ಮತ್ತೆ ನಮ್ಮ ಊರಿನಲ್ಲಿ ರಸ್ತೆ ಹಾಳಾಗಿದೆ, ಈ ಟ್ರ್ಯಾಕ್ಟರ್ ಮತ್ತೆ ಈ ವೆಹಿಕಲ್ಗಳಿಂದ ನಮ್ಮ ಊರಿಗೆ ರಸ್ತೆ ಮಾಡಿಕೊಡ್ಬೇಕು, ಚರಂಡಿ ಕ್ಲೀನ್ ಮಾಡಿಸ್ಬೇಕು ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ. ಬಾಚನಹಳ್ಳಿ ಗ್ರಾಮಸ್ಥ BR ಸಂಪತ್ ಮಾತನಾಡಿ, ಸೊಪ್ಪಿನಹಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿ ಆಲೂರು ಪಟ್ಟಣ ಪಂಚಾಯಿತಿಯ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು 10 ವರ್ಷಕ್ಕೂ ಹಿಂದೆ ನಿರ್ಮಾಣ ಮಾಡಲಾಗಿದೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಿಸಿದ ಎಲ್ಲ ತ್ಯಾಜ್ಯವನ್ನ ಇದೇ ಸ್ಥಳದಲ್ಲಿ ವಿಲೇವಾರಿ ಮಾಡಲಾಗುತ್ತಿದ್ದು, ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿ ರಸ್ತೆಯಲ್ಲಿ ಓಡಾಡುವ ಜನರನ್ನ ಕಚ್ಚುತ್ತಿವೆ. ಘನತ್ಯಾಜ್ಯ ಘಟಕಕ್ಕೆ ಹೊಂದಿಕೊಂಡಿರುವಂತಹ ಬಾಚನಹಳ್ಳಿ ಗ್ರಾಮ ವಿಲೇವಾರಿ ಘಟಕಕ್ಕಿಂತ ತಗ್ಗು ಪ್ರದೇಶದಲ್ಲಿ ಇದ್ದು, ಮಳೆ ಬಂದಾಗ ಮಳೆ ನೀರಿನ ಹರಿವಿನಿಂದ ತಗ್ಗು ಪ್ರದೇಶದಲ್ಲಿರುವ ಬಾಚನಹಳ್ಳಿ ಗ್ರಾಮಕ್ಕೆ ಕಲುಷಿತ ಮಳೆ ನೀರು ಹಾಗೂ ಗಾಳಿಯಲ್ಲಿ ದುರ್ವಾಸನೆ ಬರುತ್ತಿದೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಹಲವು ವರ್ಷಗಳಿಂದ ಸಹಿಸಿಕೊಂಡಿರುವ ಗ್ರಾಮಸ್ಥರಿಗೆ ಈಗ ಬೀದಿ ನಾಯಿಗಳ ಸಂತಾನಹರಣ ಕೇಂದ್ರವನ್ನು ತೆರೆಯಲು ಉದ್ದೇಶಿಸಿರುವುದು ಸರಿಯಲ್ಲ ಎಂದರು. ನಮ್ಮ ಗ್ರಾಮಸ್ಥರ ಪರವಾಗಿ ನಿನ್ನೆ ಒಂದು 50 ಜನ ಗ್ರಾಮಸ್ಥರು ಬಂದಿದ್ರು ಸರ್. ನಿನ್ನೆ ಒಂದು ಫಂಕ್ಷನ್ ಇತ್ತು ಅಂತ ರಿಕ್ವೆಸ್ಟ್ ಲೆಟರ್ ಮಾತ್ರ ಕೊಟ್ಟೋಗಿ ಪತ್ರಿಕಾಗೋಷ್ಠಿ ಮಾಡೋಕ್ಕಾಗಲಿಲ್ಲ. ಇವತ್ತು ಮಾಡ್ತಾ ಇದ್ದೀವಿ ಸರ್. ತಹಶೀಲ್ದಾರ್ ಸಾಹೇಬ್ರಿಗೂ ಹೇಳಿದೀವಿ ಸರ್, ಆಯ್ತು ಅದನ್ನ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರು ಪಾಸಿಟಿವ್ ಆಗಿ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಈಗ ನಮ್ಮ ಯುವಕರ ಕಡೆಯಿಂದ ನಿಮಗೆ ಒಂದು ರಿಕ್ವೆಸ್ಟ್ ಸರ್, ದಯವಿಟ್ಟು ಏನಾದರೂ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರಾದ BN ನವೀನ್ ಕುಮಾರ್, BR ಸಂಪತ್, BS ಶರದ್, BS ಮಂಜು ಹಾಗೂ ಸುದೀಪ್ ಹಾಜರಿದ್ದರು. ಚಿಕ್ಕಮಗಳೂರು ವೈದ್ಯಕೀಯ ಕಾಲೇಜು, ಅರಳುಗುಪ್ಪೆ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆ ಹಾಗೂ ಸರ್ಕಾರಿ ಹೆರಿಗೆ ಆಸ್ಪತ್ರೆಗಳಲ್ಲಿ ಗಂಭೀರ ಅವ್ಯವಹಾರ, ನಿರ್ಲಕ್ಷ್ಯ ಹಾಗೂ ಲಂಚದ ಆರೋಪಗಳ ಕೇಳಿಬಂದಿದ್ದು, ಜಿಲ್ಲಾಧಿಕಾರಿಗಳು ತಕ್ಷಣ ತನಿಖೆ ತಂಡ ರಚಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ವಿವಿಧ ಸಂಘಟನೆಗಳು ಒತ್ತಾಯಿಸಿವೆ. ಚಿಕ್ಕಮಗಳೂರಿನ ಅರಳಗುಪ್ಪೆ ಮಲ್ಲೇಗೌಡ ಜಿಲ್ಲಾಸ್ಪತ್ರೆ ಕಳೆದ 90ಕ್ಕೂ ಹೆಚ್ಚು ವರ್ಷಗಳಿಂದ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುತ್ತಾ ಬಂದಿದ್ದು, ಇತ್ತೀಚಿನ ಆಡಳಿತ ವೈಫಲ್ಯದಿಂದ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ವೀಲ್ಚೇರ್, ಸ್ಟ್ರೆಚರ್ಗಳ ಕೊರತೆ, ಮುರಿದ ಉಪಕರಣಗಳು, ಅಶುದ್ಧ ಬೆಡ್ಶೀಟ್ಗಳನ್ನು ಮರುಬಳಕೆ ಮಾಡುತ್ತಿರುವುದು, ಶೌಚಾಲಯಗಳಲ್ಲಿ ನೀರು ಮತ್ತು ಸ್ವಚ್ಛತೆ ಇಲ್ಲದಿರುವುದು, ಕಿಟಕಿಗಳು ಮುರಿದು ಸೊಳ್ಳೆ ಇಲಿಗಳ ಕಾಟ ಹೆಚ್ಚುತ್ತಿರುವುದು ಸೇರಿದಂತೆ ಮೂಲಭೂತ ಸೌಕರ್ಯಗಳ ಕೊರತೆ ಬಗ್ಗೆ ಗಂಭೀರ ಆರೋಪ ಮಾಡಲಾಗಿದೆ.
ಆಪರೇಷನ್ಗಾಗಿ ಬಂದ ರೋಗಿಗಳನ್ನು ದೀರ್ಘಕಾಲ ಕಾಯಿಸಿ ಖಾಸಗಿ ಆಸ್ಪತ್ರೆಗಳಿಗೆ ಅಥವಾ ಹಾಸನ್ಗೆ ಹೋಗುವಂತೆ ಸೂಚಿಸಲಾಗುತ್ತಿದೆ. ಕೆಲ ವೈದ್ಯರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡದೆ ತಮ್ಮ ಖಾಸಗಿ ಕ್ಲಿನಿಕ್ಗೆ ರೋಗಿಗಳನ್ನು ಕಳಿಸುತ್ತಿದ್ದಾರೆ ಎಂದು ಆರೋಪವೂ ಇದೆ. ಎಕ್ಸ್ರೇ ಫಿಲ್ಮ್ಗಳನ್ನು ರೋಗಿಗಳಿಗೆ ನೀಡದೆ ಹಣ ವಸೂಲಿ ಮಾಡಲಾಗುತ್ತಿದೆ ಎನ್ನೋ ದೂರುಗಳು ಕೇಳಿಬಂದಿದೆ. ಇನ್ನು ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಪುಟ್ಟಪ್ಪ ಅವರು ತಮ್ಮ ಖಾಸಗಿ ಕ್ಲಿನಿಕ್ ಮೂಲಕ ಲಂಚ ವಸೂಲಿ ಮಾಡುತ್ತಿದ್ದಾರೆ. ಹೆರಿಗೆ ಬಳಿಕ ತಾಯಿ ಕಾರ್ಡ್ ನೀಡಲು 5,000ದಿಂದ 25,000 ರೂವರೆಗೆ ಹಣ ಕೇಳಲಾಗುತ್ತಿದೆ. ನರ್ಸ್ಗಳು ರೋಗಿಗಳಿಂದ ಆಹಾರ ಪಾನೀಯ ತರಲು ಒತ್ತಾಯಿಸುತ್ತಿದ್ದಾರೆ ಎಂಬ ದೂರುಗಳು ಇವೆ. ನವಜಾತ ಶಿಶು ವಾರ್ಡ್ ಸಮೀಪದಲ್ಲೇ ಆಸ್ಪತ್ರೆ ತ್ಯಾಜ್ಯ ವಿಸರ್ಜನೆ ಮಾಡಲಾಗುತ್ತಿದ್ದು ಮಕ್ಕಳ ಆರೋಗ್ಯಕ್ಕೆ ಅಪಾಯ ಎದುರಾಗಿದೆ ಎಂದು ತಿಳಿಸಲಾಗಿದೆ. ಈ ಎಲ್ಲ ಹಗರಣಗಳ ಕುರಿತು ರೈತ ಸಂಘ, ಭೀಮ್ ಆರ್ಮಿ ಹಾಗೂ ಕನ್ನಡಪರ ಸಂಘಟನೆಗಳ ಮುಖಂಡರನ್ನ ಒಳಗೊಂಡ ತನಿಖಾ ತಂಡ ರಚಿಸಿ 30 ದಿನಗಳಲ್ಲಿ ವರದಿ ಸಲ್ಲಿಸಬೇಕು. ತಪ್ಪಿತಸ್ಥರನ್ನ ಅಮಾನತು ಮಾಡಬೇಕು. ಅನುದಾನ ದುರ್ಬಳಕೆಯ ತನಿಖೆ ನಡೆಸಬೇಕು ಹಾಗೂ ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ ಕುಟುಂಬಗಳಿಗೆ ತಲಾ 50 ಲಕ್ಷ ರು ಪರಿಹಾರ ಘೋಷಿಸಬೇಕು ಎಂಬ ಸಂಘಟನೆಗಳು ಆಗ್ರಹಿಸಿವೆ. ತನಿಖೆ ವಿಳಂಬವಾದಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿವೆ. ನಿರ್ಲಕ್ಷ್ಯದಿಂದ ಸಾವು ನೋವುಗಳು ಬರ್ತಿದೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು ಯಾಕೆ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಅಂದರೆ ಬಡವ್ರ ಜೀವಗಳು ನಿರ್ಲಕ್ಷ್ಯನ, ಅದಕ್ಕೆ ಒಂದು ಅರ್ಥ ಇಲ್ವೋ, ಬೆಲೆ ಇಲ್ವೋ ಈ ಜೀವಕ್ಕೆ. ಇದಕ್ಕೆ ಒಂದು ದಂಡ ಕಟ್ಟ ಕೆಲಸಗಳು ಅವರಿಗೆ ಏನು ಸರ್ಕಾರದಿಂದ ಒಂದು ತನಿಖಾ ವ್ಯವಸ್ಥೆ ಆಗಿ ಅವರಿಗೊಂದು ಶಿಕ್ಷೆ ಗುರಿ ಮಾಡಬೇಕು ಅಂತ ಕೇಳ್ಕೊತೀನಿ. ಇನ್ನೊಬ್ಬರಿಗೆ ಪಾಠ ಆಗಬೇಕು ಅಂತ ಈ ಒಂದು ಎಚ್ಚರಿಕೆನ ನಮ್ಮ ಹೋರಾಟದ ಮೂಲಕ ಅವರಿಗೆ ಖಂಡಿಸ್ತಾ ಇದ್ದೀವಿ. ಒಂದು ಸಾರ್ವಜನಿಕವಾಗಿ ಹೋರಾಟಗಾರರಾಗಿ ಒಂದು ಪ್ರಶ್ನೆ ಮಾಡೋದೇ, ವಿಡಿಯೋ ಮಾಡೋದೇ ನಮ್ಮ ಕೆಲಸಕ್ಕೆ ಅಡ್ಡಿ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆನ ಹೇಳ್ತಾರೆ ಅಂದರೆ ಅವರ ಕೆಲಸಗಳು ಎಷ್ಟು ಮಟ್ಟಿಗಿದೆ ಅಂತ. ಇಲ್ಲಿ ಸಾರ್ವಜನಿಕವಾಗಿ ಸೇವೆ ಮಾಡೋ ಉದ್ದೇಶದಿಂದ ಬಂದಿಲ್ಲ, ಅವರು ಮೋಜು ಮಸ್ತಿಗಾಗಿ ಬಂದಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. 1ನೇ ತಾರೀಕು ಏನು ಆಗಿದೆ ಅದಕ್ಕೆ ನೇರ ಹೊಣೆಗಾರರು ಅವರೇ ಆಗಿರ್ತಾರೆ. 3ನೇ ತಾರೀಕು ಮತ್ತು 1ನೇ ತಾರೀಕು ಇವತ್ತು ಕೆಲಸಗಳನ್ನ ಎಷ್ಟು ನಿರ್ಲಕ್ಷ್ಯ, ಬೇಜವಾಬ್ದಾರಿತನ ಅಂದರೆ ಬೇರೆಯವ್ರ ಸಾವು ನೋವುಗಳಿಗೆ ಅವರಿಗೆ ಲೆಕ್ಕಕ್ಕೆ ಇಲ್ಲ ಅನ್ನೋ ಥರ ಆಗಿದೆ. ಇದ್ರ ಬಗ್ಗೆ ಸರ್ಕಾರ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಕ್ಕೆ ತಂದು ಅದನ್ನು ಸರಿಪಡಿಸೋ ಕೆಲಸದಲ್ಲಿ ಸರಿಪಡಿಸ್ತೀನಿ ಅಂದರೆ ನಮ್ಮ ಹೋರಾಟ ಈ ಹೋರಾಟ ಅನ್ನೋದಕ್ಕಂಥದ್ದು ನಾವು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾಗಿದೆ. ನೋಡಿ, ನಾವು ಇವತ್ತು ಏನು ಎಲೆಕ್ಷನ್ ಬರ್ತಾರೆ, ಓಟ್ ಕೇಳ್ತಾರೆ, ಗೆಲ್ಲಿಸಿ ಕಳಿಸಿದ್ದೀವಿ. ನಮ್ಮ ಹಕ್ಕಿನ ಕೇಳಿಕೆ, ನಮ್ಮನ್ನು ಉಳಿಸ್ಕೊಡಿ ಅಂತ ಕೇಳಿಕೆ ನಾವು ಬೀದಿಗೆ ಬಂದು ಪರಿಸ್ಥಿತಿ ಉದ್ಭವ ಮಾಡಿದ್ದಾರೆ ಇವತ್ತು ಯಾರು ರಾಜಕಾರಣಿಗಳು, ಸರ್ಕಾರದವರು. ಇಂಥ ನಾಲಾಯಕ ಟೀಮ್ಗಳನ್ನ, ನಾಲಾಯಕ ವೈದ್ಯಾಧಿಕಾರಿಗಳನ್ನ ಇಟ್ಕೊಂಡು ಇವತ್ತು ಬಡವರ ಪ್ರಾಣದ ಮೇಲೆ ಚಲ್ಲಾಟವನ್ನು ಆಡ್ತಿರ್ತಕ್ಕಂತಹ ಸರ್ಕಾರಕ್ಕೆ ನೇರ ಹೊಣೆ. ನಾವು ವೈದ್ಯಾಧಿಕಾರಿಗಳು, ಟೀಮ್ಗಳು ಅಂತಾರೆ. ಆರೋಗ್ಯ ಮಂತ್ರಿಗಳು ಏನು ಮಾಡ್ತಿದ್ದಾರೆ? ಆಸ್ಪತ್ರೆಗಳ ಬಗ್ಗೆ ಅವ್ರಿಗೆ ನಾವು ವೆರಿಫೈ ಮಾಡಬೇಕನ್ನೋ ಚಿಂತನೆ ಇಲ್ವಾ? ಅವರೆಲ್ಲ ಬೆಂಗಳೂರಿಗೆ ಕೂಡ ಅವ್ರಿಗೆ ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಗಳಿಗೆ ಅವರಿಗೆ ಬರಬೇಕು. ವೈದ್ಯಾಧಿಕಾರಿ ಏನು ಮಾಡ್ತಿದ್ದಾರೆ, ಡೀನ್ ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಅವರು ಅದನ್ನು ವಿಚಾರವನ್ನು ಮಾಡಬೇಕು. ಎಲ್ಲ ಕೂತ್ಕೊಂಡು ಆರೋಗ್ಯ ಸಚಿವರು ಕೂತ್ಕೊಂಡು ಏನು ಮಾಡ್ತೀರಾ ಅಂತ ಕೇಳೋದಲ್ಲ. ಅದಕ್ಕೋಸ್ಕರ ತಂಡ ರಚನೆ ಮಾಡಬೇಕು. ಅವರು ಆ ತಂಡವನ್ನು ರಚನೆ ಮಾಡಿ ಆ ತಂಡಕ್ಕೆ ನಮ್ಮ ಏನು ಪ್ರಗತಿಪರ ಸಂಘಟನೆಗಳಿದ್ದೀವಿ, ರೈತ ಸಂಘಟನೆಗಳಿದ್ದೀವಿ, ಭೀಮಾರ್ಮಿ ಸಂಘಟನೆ, ಎಲ್ಲ ಸಂಘಟನೆಗಳ ಮುಖಂಡರುಗಳನ್ನ ಹಾಕ್ಕೊಂಡು ಅವ್ರಿಗಾಗಲಿಲ್ಲ ಅಂತೇಳಿ ನಾವು ಅದನ್ನು ವಿಚಾರ ಮಾಡ್ತೀವಿ. ಅವ್ರಿಗೆ ತಂಡ ರಚನೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ರಚನೆ ಮಾಡ್ತೀವಿ. ನಾವು ಕರ್ನಾಟಕ ಜನತೆ ನಮ್ಗೆ ಆ ಶಕ್ತಿ ಇದೆ ನೋಡಿ. ಎಲ್ಲ ಆಸ್ಪತ್ರೆಗಳು ಸಹ, ಪ್ರೈವೇಟ್ ಹಾಸ್ಪಿಟಲ್ ಎಲ್ಲ ರೀತಿಯ ಫೆಸಿಲಿಟಿ, ಚಿಕಿತ್ಸೆಗಳು ಸಿಗ್ತಾ ಇದೆ, ಎಲ್ಲ ಸ್ಕ್ಯಾನಿಂಗು ಸಿಗ್ತಾ ಇದೆ, ಎಲ್ಲ ಆಪರೇಷನ್ಗಳು ಆಗ್ತಾಯಿದೆ, ಸರ್ಜರಿಗಳು ಆಗ್ತಾಯಿದೆ. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ಮಿಷನರಿಗಳಿಲ್ಲ. ಬಂದರೂ ಸಹ 2 ದಿನಕ್ಕೆ ಕೆಟ್ಟೋಗ್ತವೆ. 2 ದಿನಕ್ಕೆ ಕೆಟ್ಟೋಗ್ತವೆ. 3ನೇ ದಿನ ಪುನಃ ಹೋದರೆ ಪುನಃ ಕೆಟ್ಟೋಗಿದೆ ಅಂತ ಹೇಳ್ಬಿಟ್ಟು ಇನ್ನು ಪ್ರೈವೇಟಿಗೆ ಕಳಿಸ್ತಾರೆ. ಏನಿದು ಸ್ಕ್ಯಾಮು, ಮೆಡಿಕಲ್ ಸ್ಕ್ಯಾಮ್ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಮಿಷನ್ ಕೊಟ್ಟಿದ್ದಾರೆ, ಹೊರಗಡೆ ಲ್ಯಾಬ್ ಅವ್ರಿಗೂ ಇವ್ರಿಗೆ ಕನೆಕ್ಷನ್ ಇರುತ್ತೆ. ಮೆಡಿಕಲ್ ಶಾಪ್ ಸರ್ಕಾರ ಎಲ್ಲ ಮೆಡಿಸಿನ್ಗಳನ್ನ ಸರ್ಕಾರಿ ಆಸ್ಪತ್ರೆಗೆ ಕೊಟ್ಟಿರುತ್ತೆ. ಆದರೆ ಸರ್ಕಾರಿ ವೈದ್ಯಾಧಿಕಾರಿಗಳು, ಸರ್ಕಾರಿ ಡಾಕ್ಟರ್ಗಳು ಹೋರಾಟ ಚೀಟಿ ಬರೀತಾರೆ. ಯಾಕೆ ಬರೀಬೇಕು? ಆಗ ಸರ್ಕಾರಕ್ಕೆ ಸಿಗ್ತಿರೋ ಮೆಡಿಸಿನ್ ಪ್ರೈವೇಟಾಗಿ ಸಿಗ್ತಾ ಇದೆಯಾ? ಇದು ನಮ್ಮ ಪ್ರಶ್ನೆ ಆಗಿದೆ. ನಾವು ಜನತೆಗಳು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಏನು ಸರ್ಕಾರಿ ಆಸ್ಪತ್ರೆಗಳಿಗೆ ಸರ್ಕಾರಕ್ಕೆ ಸಿಗ್ತಿರ್ತಕ್ಕಂಥ ಔಷಧಿಗಳು ಏನು ಪ್ರೈವೇಟ್ ಮೆಡಿಕಲ್ಗಳಿಗೆ ಸಿಗ್ತಾ ಇದೆಯಾ? ಆ ಮಿಷನ್ಗಳು ಅವು ಸಿಗ್ತಾ ಇದೆಯಾ?
ಇದು ಇವ್ರು ಮಾಡ್ಕೊಂಡಂಥ ಬಿಸ್ನೆಸ್ಸು. ಯಾಕೆಂದರೆ ವರ್ಷಕ್ಕೊಂದು 5 ವರ್ಷಕ್ಕೊಂದ್ಸರಿ ಅವ್ರು ಎಲೆಕ್ಷನ್ ಮಾಡ್ತಾರೆ, ಎಲೆಕ್ಷನ್ ಮಾಡೋ ಕೋಟಿಗಳಿಗೆ ದುಡ್ಡು ಖರ್ಚು ಮಾಡ್ತಾರೆ. ಆ ಖರ್ಚು ಆಗಿರೋ ಹಣವನ್ನು ಅವ್ರು ತಗೋಬೇಕು. ದಟ್ ಇಸ್ ಬಿಸ್ನೆಸ್ಸು. ರಾಜಕೀಯ ಅನ್ನೋದು ಜನಾಡಳಿತ ಅಲ್ಲ. ಇದು ಅವ್ರ ಸ್ವಂತವಾಗಿ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್. ಇದು ಇಷ್ಟು ಕೋಟಿ ಹಾಕಿದ್ರೆ ಇಷ್ಟು ಕೋಟಿ 5 ವರ್ಷ ಸಂಪಾದನೆ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಎಲ್ಲ ರಾಜಕಾರಣಿಗಳು, ಯಾವ ಸರ್ಕಾರಗಳು ಸಹ ಜನಪರ ಸರ್ಕಾರಗಳು ಕಾಣ್ತಾ ಇಲ್ಲ. ಕೇವಲ ಬಾಯಿ ಮಾತಿಗೆ ಜನಗಳಿಗೆ ಸಮಾಧಾನ ಮಾಡಲಿಕ್ಕೋಸ್ಕರ ಭರವಸೆಗಳನ್ನ ಕೊಟ್ಕೊಳ್ತಾ ಈ ಒಂದು ರಾಜಕೀಯ ವ್ಯವಸ್ಥೆಗಳು ನಮ್ಮನ್ನು ತುಂಬ ಕೆಳಮಟ್ಟ ತುಳಿತಾ ಇದ್ದೇವೆ. ಈ ತುಳಿತವನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇವುಗಳನ್ನು ಖಂಡಿಸ್ತಿಲ್ಲ ಅಂತ ಹೇಳಿದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನಪರ ಸಂಘಟನೆಗಳು ಎಲ್ಲ ಜನರು ಸೇರಿಕೊಂಡು ಉಗ್ರವಾದ ಹೋರಾಟ ಎಲ್ಲ ಕಡೆ, ಚಿಕ್ಕಮಗಳೂರು ಆಸ್ಪತ್ರೆ ಮಾತ್ರ ಅಲ್ಲ ಇರತಕ್ಕಂಥದ್ದು, ರಾಜ್ಯದಲ್ಲಿ ಭಾಳಷ್ಟು ಎಲ್ಲ ಆಸ್ಪತ್ರೆಗಳಿದೆ. ಎಲ್ಲ ಆಸ್ಪತ್ರೆಗಳು ಉಚಿತವಾದಂಥ ಚಿಕಿತ್ಸೆ ಏನು ಕೊಡ್ತಾ ಇದ್ದೀರಿ ನೀವು, ಒಂದು ಇಂಜೆಕ್ಷನ್ ಟ್ಯಾಬ್ಲೆಟ್ ಅಲ್ಲ, ಎಲ್ಲ ರೀತಿಯ ಚಿಕಿತ್ಸೆಗೆ ಇರತಕ್ಕಂಥ ಎಲ್ಲ ಏನು ಮಿಷನರಿಗಳಿದೆ, ಎಲ್ಲ ಸುಸಜ್ಜಿತ ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಕರ್ನಾಟಕ ಸರ್ಕಾರದಲ್ಲಿ ಏನು ಸರ್ಕಾರ ಯಾರು ಕೂಡ್ತೀರಾ ಆ ಸರ್ಕಾರದ ಅನಾಲಯಕ್ಕೂ ತಾವುಗಳು ಇಳೀರಿ, ನಾವು ಸರ್ಕಾರ ನಡೆಸ್ಬಿಟ್ಟು ತೋರಿಸ್ತೀವಿ ಅಂತಕ್ಕಂಥ ಹೇಳ್ತಾ ಮಾತುಗಳನ್ನು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಈಗ ಮತ್ತೊಮ್ಮೆ ಹೆಡ್ಲೈನ್. ಭೂ ಪರಿಹಾರ ನೀಡದ ಹಿನ್ನೆಲೆ ಜಿಲ್ಲಾಧಿಕಾರಿ ಕಾರು ಜಪ್ತಿ, ಹಾಸನ ಹಿರಿಯ ಸಿವಿಲ್ ನ್ಯಾಯಾಧೀಶರಿಂದ ಆದೇಶ. ಹಾಸನ ಜಿಲ್ಲಾಧಿಕಾರಿ ಕಾರು ಜಪ್ತಿಗೆ ಬಂದ ಕೋರ್ಟ್ ಅಧಿಕಾರಿಗಳು ಮತ್ತು ವಕೀಲರು, ಬೇಚಿಗೆ ಸಿಲುಕಿದ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳು. ಹಾಸನ ನಗರದ ರಾಜಘಟ್ಟ ಬಡಾವಣೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮೇಲೆ ಚಾಕುವಿನಿಂದ ಮಾರಣಾಂತಿಕ ದಾಳಿ. ಮೊಬೈಲ್ ಕಿತ್ತುಕೊಂಡು ಹಲ್ಲೆ ನಡೆಸಿದ ವಿಚಾರ ಪ್ರಶ್ನಿಸಿದ್ದೇ ದಾಳಿಗೆ ಕಾರಣ ಎಂಬ ಆರೋಪ. 5 ದಿನ ಕಳೆದರೂ ಆರೋಪಿಗಳ ಬಂಧನವಾಗಿಲ್ಲವೆಂದು ಕುಟುಂಬದ ಆಕ್ರೋಶ. ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಹಾಸನ ಎಸ್ಪಿ ಅವರಿಗೆ ದೂರು. ಹಾಸನ ಮಹಾನಗರ ಪಾಲಿಕೆಗೆ ನೂತನ ಯಂತ್ರೋಪಕರಣಗಳ ಸೇರ್ಪಡೆ. 15ನೇ ಹಣಕಾಸು ಯೋಜನೆಯಡಿ ಸುಮಾರು 2 ಕೋಟಿ ರು ವೆಚ್ಚದಲ್ಲಿ ಟಿಪ್ಪರ್ ಲಾರಿ, ಜೆಸಿಬಿ, ಸ್ವಿಂಗಾ ಮಿಷಿನ್ ಖರೀದಿ. ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ರಿಂದ ವಿಶೇಷ ಪೂಜೆ ಸಲ್ಲಿಕೆ, ಸಾರ್ವಜನಿಕ ಸೇವೆಗೆ ಸಮರ್ಪಣೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.